हरिः ओम् गुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमिलक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। परमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामात्मनं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा आम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपम् अतिथितिर्षतां तमोन्धम् संसारिणां करुणयाः पुराणगुह्यम् तं व्याससूनुमुपयामि गुरुं मुनीनाम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये। हरिः ओम् स्वस्तिस्तु सताम्। ಮೂರು ಸ್ಕಂಧಗಳ ಚಿಂತನೆಯನ್ನು ನಾವು ಮುಗಿಸಿದ್ದೇವೆ. ಇವತ್ತಿಂದ 4ನೇ ಸ್ಕಂಧದ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. 4ನೇ ಸ್ಕಂಧದಲ್ಲಿ ಒಟ್ಟು 31 ಅಧ್ಯಾಯಗಳನ್ನ ಹೇಳಿದ್ದಾರೆ. ಆ 31 ಅಧ್ಯಾಯಗಳಲ್ಲಿ ಸ್ವಯಂಭುವ ಮನು ಮಹಾರಾಜರ ವಂಶದ ಚರಿತ್ರೆಗಳನ್ನು ಹೇಳ್ತಾರೆ. ಸ್ವಯಂಭುವ ಮನು ಮಹಾರಾಜರ ವಂಶದ ಚರಿತ್ರೆಯನ್ನ 5ನೇ ಸ್ಕಂದದ ತನಕ, 5ನೇ ಸ್ಕಂದದ ಅರ್ಧ ತನಕ ಹೇಳ್ತಾರೆ. ಅದರಲ್ಲಿ 4ನೇ ಸ್ಕಂದ ಪೂರ್ತಿ ಅವರ ವಂಶದವರ ಚರಿತ್ರೆನೇ. 3ನೇ ಸ್ಕಂದದಲ್ಲಿ ಅರ್ಧದಿಂದ ಕೊನೆಯವರೆಗೂ ಸ್ವಯಂಭುವ ಮನು ಮಹಾರಾಜರ ಮಧ್ಯದ ಮಗಳು ದೇವಹೂತಿ ದೇವಿಯ ಚರಿತ್ರೆಯನ್ನ, ಕಪಿಲ ಗೀತೆಯನ್ನ ಹೇಳಿದ್ರು. ಅಲ್ಲಿಂದ ಇನ್ನು ಮುಂದೆ ಮತ್ತೆ ಅವರ ಮೊಮ್ಮಕ್ಕಳ ಚರಿತ್ರೆ ಹೇಳ್ತಾರೆ. ದೇವಹೂತಿ ದೇವಿಯ ಮಕ್ಕಳು ಅವ್ರ ಬಗ್ಗೆ ಹೇಳ್ತಾರೆ. ಆರಂಭದಲ್ಲಿ ಮನೋಸ್ತುಷತರೂಪಾಯಾಂ ತಿಸ್ರಃ ಕನ್ಯಾಶ್ಚ ಜಗ್ನಿರೇ ಆಕೂತಿ ದೇವಹೂತಿಶ್ಚ ಪ್ರಸೂತಿರಿತಿ ವಿಶ್ರುತಃ ಅಂತ ಮತ್ತಿನ್ನೊಂದ್ಸಲ ಹೇಳ್ತಾರೆ. ಹೇಳಿದ್ದನ್ನ ಇನ್ನೊಂದ್ಸಲ ಮತ್ತೆ ಹೇಳ್ತಾರೆ. ಹೇಳಿದ್ದನ್ನ 2ನೇ ಸಲ ಯಾಕೆ ಹೇಳಬೇಕು ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ಮತ್ತೆ ಮತ್ತೆ ಅದನ್ನ ಕೇಳಿದಾಗ ಅವರ ಗುಣಗಳಲ್ಲಿ ಒಂದು ಗುಣವನ್ನಾದರೂ ನಾವು ತಿಳ್ಕೊಳ್ಬೇಕು ಅನ್ನೋ ಆಸೆ ಆಗತ್ತೆ ಅನ್ನೋ ಕಾರಣಕ್ಕೆ ಪುರಾಣಗಳಲ್ಲಿ ಹೇಳಿದ ಹೆಸರುಗಳನ್ನ, ಹೇಳಿದ ಕಥೆಗಳನ್ನೇ ಮತ್ತೆ ಮತ್ತೆ ಹೇಳ್ತಾರೆ. ಆದ್ದರಿಂದ ಮತ್ತೆ ಹೇಳಿ ಶುರು ಮಾಡ್ತಾರೆ. ದೇವಹೂತಿ ಚರಿತ್ರೆಯನ್ನು ಹೇಳಾಯ್ತು. ಅದಾದ್ಮೇಲೆ ಇನ್ನಿಬ್ಬರು ಗಂಡು ಮಕ್ಕಳ ಕಥೆ, ಆಮೇಲೆ ಆಕೂತಿ ಮತ್ತು ಪ್ರಸೂತಿ ಅವರಿಬ್ಬರದ್ದು ಹೇಳಬೇಕು. ಅದರಲ್ಲಿ ಆಕೂತಿ ದೇವಿಯನ್ನ ಬ್ರಹ್ಮದೇವರ ಮಗ ಕುಚಿ ಪ್ರಜಾಪತಿ ಅವರಿಗೆ ಕೊಟ್ಟು ಕಲ್ಯಾಣವನ್ನ ಮಾಡಿಕೊಡ್ತಾರೆ. ಅವರಲ್ಲಿ 2 ಅವಳಿ ಜವಳಿ ಮಕ್ಕಳಾಯ್ತು. ಒಂದು ಗಂಡು ಮಗು, ಹೆಣ್ಣು ಮಗು. ಅದರಲ್ಲಿ ಗಂಡು ಮಗು ಸಾಕ್ಷಾತ್ ಭಗವಂತ, ಹೆಣ್ಣು ಮಗು ಸಾಕ್ಷಾತ್ ಲಕ್ಷ್ಮೀದೇವಿ. ಅವರಿಬ್ಬರಿಗೆ ಯಜ್ಞ ಮತ್ತು ದಕ್ಷಿಣ ಅಂತ ನಾಮಕರಣ ಮಾಡ್ತಾರೆ. ಯಜ್ಞನಾಮಕ ಭಗವಂತ ಗಂಡು ಮಗು, ದಕ್ಷಿಣಾದೇವಿ ಹೆಣ್ಣು ಮಗು. ಅದರಲ್ಲಿ
ಯಜ್ಞನಾಮಕ ಭಗವಂತನನ್ನ ಶತರೂಪಾದೇವಿಯ ಮಾತನ್ನ ಕೇಳಿ ಸ್ವಯಂಭುವ ಮನು ಮೊಮ್ಮಗನನ್ನ ಮಗನನ್ನಾಗಿ ದತ್ತು ಸ್ವೀಕಾರ ಮಾಡ್ಕೊಂತಾನೆ. ಮಗಳ ಮಗನನ್ನ ಮಗ ಅಂತ ದತ್ತು ಸ್ವೀಕಾರ ಮಾಡ್ಕೊಂಡ ಸ್ವಯಂಭುವ ಮನು. ಅಲ್ಲಿಂದ ಇನ್ನು ಮುಂದೆ ಅವನಿಗೆ 12 ಜನ ಮಕ್ಕಳು. ಆ ಇಬ್ರು ಹುಟ್ಟಿದ್ರಲ್ಲ, ಅವಳಿ ಜವಳಿ ಲಕ್ಷ್ಮೀನಾರಾಯಣರು, ಯಜ್ಞ ದಕ್ಷಿಣ ಇಬ್ರು ಮದುವೆ ಮಾಡ್ಕೊಂಡ್ರು. ಅವರಿಬ್ಬರಿಗೆ 12 ಜನ ಮಕ್ಕಳು. ಅವರೇ ತುಷಿತರು ಅಂತ ಅವ್ರ ಹೆಸರು. ಸ್ವಯಂಭುವ ಮನ್ವಂತರದಲ್ಲಿ ದೇವತೆಗಳು ಈ 12 ಜನ ತುಷಿತ ಅಂತ ಅವ್ರನ್ನ ಕರೀತಾರೆ. ಆ ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರ ಸಾಕ್ಷಾತ್ ಯಜ್ಞನಾಮಕ ಭಗವಂತನೇ ಇಂದ್ರ. ಅದಾದ ಮೇಲೆ ಆಕೂತಿ ದೇವಿಯ ಚರಿತ್ರೆ ಇದಾಯಿತು. ಇನ್ನು ಪ್ರಸೂತಿ ದೇವಿಯ ಚರಿತ್ರೆ ಹೇಳ್ತಾರೆ. ಆ ಪ್ರಸೂತಿ ದೇವಿಯ ಕಥೆಯನ್ನು ಹೇಳುವಾಗ, ಪ್ರಸೂತಿ ದೇವಿಯನ್ನ ಯಾರಿಗೆ ಮದುವೆ ಮಾಡಿಕೊಟ್ರು? ಚತುರ್ಮುಖ ಬ್ರಹ್ಮದೇವರ ಹೆಬ್ಬೆಟ್ಟಿನಿಂದ ಹುಟ್ಟಿದಂತಹ ದಕ್ಷ ಪ್ರಜಾಪತಿಗೆ ಕೊಟ್ಟ ಮದುವೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 16 ಜನ ಹೆಣ್ಣು ಮಕ್ಕಳಾಗ್ತಾರೆ. ಯಾರಿಗೆ? ಪ್ರಸೂತಿ ದೇವಿಯಲ್ಲಿ ದಕ್ಷ ಪ್ರಜಾಪತಿಗೆ 16 ಜನ ಹೆಣ್ಣು ಮಕ್ಕಳು. ಆ 16 ಜನ ಹೆಣ್ಣು ಮಕ್ಕಳನ್ನ ಯಾರ್ಯಾರಿಗೆ ಕೊಟ್ರು ಅಂತ ಹೇಳುವಾಗ, 13 ಜನ ಹೆಣ್ಣು ಮಕ್ಕಳನ್ನ ಯಮಧರ್ಮರಾಜರಿಗೆ ಕೊಟ್ಟು ಮದುವೆ ಮಾಡ್ತಾರೆ. 13 ಜನ ಯಮಧರ್ಮರಾಜರಿಗೆ, ಒಂದನ್ನ ಅಗ್ನಿಗೆ, ಒಂದು ಹೆಣ್ಣು ಮಗಳನ್ನ ಪಿತೃದೇವತೆಗಳಿಗೆ, ಇನ್ನೊಬ್ಬಳು ಹೆಣ್ಣು ಮಗಳನ್ನ ಶಿವನಿಗೆ ಕೊಟ್ಟ 16 ಜನ. ಅದರಲ್ಲಿ ಯಮಧರ್ಮರಾಜನಿಗೆ ಕೊಟ್ಟ 13 ಮಕ್ಕಳ ಹೆಸರು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಶ್ರದ್ಧಾ, ಮೈತ್ರಿ, ತಪಸ್ಸು, ತುಷ್ಟಿ, ಪುಷ್ಟಿ, ಶಾಂತಿ, ಧೃತಿ, ಸ್ಥಿತಿ, ಕ್ಷಮ, ಉನ್ನತಿ, ಅದಾದ ಮೇಲೆ ಬುದ್ಧಿ, ಮೇಧ, ಕ್ರಿ ಮತ್ತು ಮೂರ್ತಿ ಅಂತ ಹೇಳಿ 13 ಜನ ಹೆಣ್ಮಕ್ಳು. ಅದರಲ್ಲಿ ಒಬ್ಬೊಬ್ಬರು ಮಕ್ಕಳ ಬಗ್ಗೆ ಮಾತಾಡ್ತಾರೆ, ತುಂಬಾ ವಿಸ್ತಾರ ಆಗೋಗುತ್ತೆ, ಅದೆಲ್ಲ ಬೇಡ. ಅದರಲ್ಲಿ ಕೊನೆ ಹೆಂಡತಿ ಯಾರು? ಮೂರ್ತಿ ದೇವಿ. ಆ ಮೂರ್ತಿ ದೇವಿ ಇದ್ರಲ್ಲಿ 13 ಜನ ಹೆಂಡತಿಯರಲ್ಲಿ ಒಂದು ಪುರಾಣದಲ್ಲಿ ಒಂಥರ ಹೇಳ್ತಾರೆ 13 ಹೆಸರು, ಇನ್ನೊಂದು ಪುರಾಣದಲ್ಲಿ 13 ಹೆಸರು ಬರುತ್ತೆ. ಅದು ಕರೆಕ್ಟಾ ಇದು ಕರೆಕ್ಟಾ ಅನ್ನೋದು ನಮಗ್ ಗಾಬರಿ ಆಗೋಗುತ್ತೆ. ನಮಗ್ ಬೇಕಾದ ಯಾವುದು? ಭಾಗವತದ್ದು. ಶ್ರದ್ಧಾ, ಮೈತ್ರಿ ಈಗ ಹೇಳದ್ನಲ್ಲ, ಅದು ಭಾಗವತದಲ್ಲಿ ಬಂದಿದೆ 13 ಹೆಸರು. ಅದರಲ್ಲಿ ಕೊನೆ ಹೆಂಡತಿ ಯಾರು ಅಂತಂದ್ರೆ ಮೂರ್ತಿ. ಆ ಮೂರ್ತಿ ದೇವಿಯಲ್ಲಿ ಭಗವಂತ 4 ರೂಪದಿಂದ ಅವತಾರ ಮಾಡ್ತಾನೆ. ಹರಿ, ಕೃಷ್ಣ, ನರ, ನಾರಾಯಣ ಅಂತ 4 ಮೂರ್ತಿ ಇದೆ. ಮೂರ್ತಿ ಸರ್ವ ಗುಣೋತ್ಪತ್ತಿ ನರ ನಾರಾಯಣ ಋಷಿ ಅಂತ ಹೇಳಿ 4 ರೂಪದಿಂದ ಅವತಾರ. ಅದರಲ್ಲಿ ಹರಿ, ಕೃಷ್ಣ, ನಾರಾಯಣ 3 ಸಾಕ್ಷಾತ್ ಭಗವಂತ. ಆದ್ರೆ ನರ ಏನಿದ್ದಾನೆ, ಆ ನರನಲ್ಲಿ ಭಗವಂತನ ಸನ್ನಿಧಾನ. ಅದರಿಂದಲೇ ನಮ್ಮ ದೇಶದ ದೊಡ್ಡ ದೇವತೆಗಳು ಯಾರು ಅಂತಂದ್ರೆ ಇವರಿಬ್ರೆ, ಕೊನೆಯವರು ಯಾರು? ನರ, ನಾರಾಯಣ. ಆದ್ದರಿಂದಲೇ ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಹೇಳುವಾಗ ಕೃಷ್ಣಾರ್ಜುನರಿಬ್ಬರು ಯಾರು ಅಂತಂದ್ರೆ ನರನಾರಾಯಣರು ಅಂತ ಹೇಳಿಬಿಡ್ತಾರೆ. ಇಲ್ಲೂ ಕೂಡ ಅದೇ ಮಾತನ್ನು ಹೇಳ್ಬೇಕಾದ್ರೆ ಕೃಷ್ಣವು ಯದು ಕುರುದ್ವಹು ಅಂತ ಭಾಗವತ ಹೇಳ್ಬಿಡ್ತಾರೆ. ನರನಾರಾಯಣರು ಯಾರು ಅಂತಂದ್ರೆ ಯದುವಂಶದಲ್ಲಿ ಹುಟ್ಟಿದ ಕೃಷ್ಣ, ಕುರುವಂಶದಲ್ಲಿ ಹುಟ್ಟಿದ ಕೃಷ್ಣ ಅಂತ. ಯದುವಂಶದಲ್ಲಿ ಹುಟ್ಟಿದ ಕೃಷ್ಣ ಯಾರು ಅಂತ ಗೊತ್ತು. ಕುರುವಂಶದಲ್ಲಿ ಯಾವ ಕೃಷ್ಣ ಹುಟ್ಟಿದ ಅಂತಂದ್ರೆ ಅರ್ಜುನನ 10 ಹೆಸರುಗಳಲ್ಲಿ ಒಂದು ಕೃಷ್ಣ ಅಂತ ಹೆಸರಿದೆ ಅವನಿಗೆ. ಆದ್ದರಿಂದ ಅವನು ಕೃಷ್ಣ, ನರ ಅಲ್ಲ ಅವನು. ಎಲ್ಲ ಸಂಶಯ ಬಂದಾಗ ಅರ್ಜುನ ಯಾರ ಅವತಾರ ಅಂದ್ರೆ ಇಂದ್ರಾವತಾರಿ. ನರನಾರಾಯಣರೇ ಕೃಷ್ಣ ಅರ್ಜುನ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಎನ್ನುವ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ನರೇ ವಿಷ್ಣು ಸಮಾವಿಷ್ಟ. ನರನಲ್ಲಿ ಭಗವಂತನ ಸನ್ನಿಧಾನ, ಅರ್ಜುನನಲ್ಲಿ ನರನ ಸನ್ನಿಧಾನ. ಆದ್ದರಿಂದ ಎಲ್ಲ ಸನ್ನಿಧಾನವನ್ನ ಇಟ್ಟುಕೊಂಡು ಅವನೇ ನರ ಅಂತಾರೆ ಹೊರತು ನರ ಕೇಶದೇವರು. ನರನಲ್ಲಿ ದೇವರ ಸನ್ನಿಧಾನ, ಅರ್ಜುನನಲ್ಲಿ 4 ಜನ ಕೂತಿದ್ದಾರೆ. ಯಾರ್ಯಾರಿದ್ದಾರೆ? ಇಂದ್ರ ಇದ್ದಾನೆ, ನರ ಇದ್ದಾನೆ,
ವಾಯುದೇವರಿದ್ದಾರೆ, ಭಗವಂತ ಇದ್ದಾನೆ. ಅರ್ಜುನನಲ್ಲಿ 4 ದೇವತೆಗಳ ಸನ್ನಿಧಾನ. ಅರ್ಜುನ ಅಂದ್ರೆ ಇಂದ್ರಾವತಾರಿ ಒಂದು, ಅವನಿಗಿಂತ ಮೇಲೆ ನರ ಅಂದ್ರೆ ಶೇಷದೇವರು, ಅವರು ವಾಯುದೇವರು, ಅದರ ಮೇಲೆ ಭಗವಂತ. 4 ದೇವತೆಗಳಿರೋದ್ರಿಂದಲೇ ಅಶ್ವತ್ಥಾಮಾಚಾರ್ಯರಿಗಿಂತಲೂ ದೊಡ್ಡ ಬಲ ಅರ್ಜುನನ್ ಬಂತು. ರುದ್ರದೇವರ ಅವತಾರ ಆಗಿದ್ರೂ ಕೂಡ 3 ದೊಡ್ಡ ದೇವತೆಗಳ ಸನ್ನಿಧಾನ ಇರೋದ್ರಿಂದ ಅರ್ಜುನ ಏನಾದ, ತುಂಬಾ ದೊಡ್ಡವನಾದ, ಅಶ್ವತ್ಥಾಮಾಚಾರ್ಯರನ್ನ ಸೋಲಿಸುವಂತಹ ಸಾಮರ್ಥ್ಯ ಅವನಿಗೆ ಬಂತು. ಆದ್ದರಿಂದ ನಾರಾಯಣ ಅನ್ನೋದು ಸಾಕ್ಷಾತ್ ಭಗವಂತನ ರೂಪ. ತಪಸ್ಸನ್ನ ಮಾಡ್ಲಿಕ್ಕಾಗಿ ಹಿಮಾಲಯದಲ್ಲಿರ್ತಕ್ಕಂಥ ರೂಪ. ಇಲ್ಲಿ ಇಷ್ಟು ಮಾತ್ರ ಹೇಳ್ತಾರೆ. 12ನೇ ಸ್ಕಂದದಲ್ಲಿ ನರನಾರಾಯಣರು ಹೇಗಿದ್ದಾರೆ ಅಂತ ಪರಿಚಯ ಮಾಡ್ಕೊಡ್ತಾರೆ. ಅಲ್ಲಿ ಬಂದಾಗ ನೋಡೋಣ. ಇಷ್ಟ ಆಯ್ತು. ಯಮಧರ್ಮರಾಜರಿಗೆ 13 ಹೆಂಡತಿಯರು. ಅದರಲ್ಲಿ ಭಗವಂತ ಅವತಾರ ಮಾಡಿದ ಯಾವ ಹೆಂಡತಿಯಲ್ಲಿ? ಮೂರ್ತಿ ದೇವಿಯಲ್ಲಿ. ಇನ್ನು 14ನೇ ಹೆಣ್ಣು ಮಗಳನ್ನ ಯಾರಿಗೆ ಕೊಟ್ರು? ಅಗ್ನಿಗೆ ಕೊಟ್ರು. ಅವಳ ಹೆಸರೇನು? ಸ್ವಾಹ. ಅಲ್ಲಿ ಪವಮಾನ ಮೊದಲಾದ ಅಗ್ನಿಗಳೆಲ್ಲ ಹುಟ್ಟು ಬಂದ್ರಲ್ಲಿ. ಅದಾದ್ಮೇಲೆ ಮತ್ತೆ ಪಿತೃದೇವತೆಗಳಿಗೆ ಒಬ್ಬ ಹೆಣ್ಣು ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಟ್ರು. ಯಾರವಳು? ಅವಳೇ ಸ್ವಧಾ. ದೇವತೆಗಳಿಗೆ ಸ್ವಾಹ, ಪಿತೃಗಳಿಗೆ ಸ್ವಧಾ. ಇವನಿಗೆ ಒಂದು ಹೆಣ್ಮಗಳನ್ನ ಮದುವೆ ಮಾಡಿಕೊಟ್ರು. ಅವಳು ಯಾರು? ಸತೀದೇವಿ. ಅವಳನ್ನೇ ನಾವು ದಾಕ್ಷಾಯಣಿ ಅಂತ ಕರೀತೇವೆ. ಹೀಗೆ 16 ಹೆಣ್ಣು ಮಕ್ಕಳನ್ನ 3-4 ದೇವತೆಗಳಿಗೆ ಕೊಟ್ಟು ಮದುವೆ ಮಾಡಿಕೊಡ್ತಾರೆ. ಅಲ್ಲಿಂದ ಮುಂದೆ ಸ್ವಯಂಭುವ ಮನು ಮಹಾರಾಜರ 3 ಮಂದಿ ಹೆಣ್ಮಕ್ಕಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾಯ್ತು. ಇನ್ನು ದೇವಹೂತಿ ದೇವಿಯ ಮಕ್ಕಳ ಬಗ್ಗೆ ಹೇಳಬೇಕು. ಕಪಿಲನಾಮಕ ಭಗವಂತ ಹೊರಟೋದ. 9 ಮಂದಿ ಹೆಣ್ಮಕ್ಕಳು. ಆ 9 ಮಂದಿ ಹೆಣ್ಮಕ್ಕಳನ್ನ ಚತುರ್ಮುಖ ಬ್ರಹ್ಮದೇವರ 9 ಮಂದಿ ಪ್ರಜಾಪತಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ 9 ಪ್ರಜಾಪತಿಗಳು ಯಾರ್ಯಾರು ಅಂತಂದ್ರೆ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಭೃಗು, ಅಥರ್ವ ಅಂತ 4 ಜನ, 9 ಜನ. ಅದರಲ್ಲಿ ಮರೀಚಿಗಳಿಗೆ ಕೊಟ್ಟ ಹೆಂಡತಿ ಹೆಸರು ಕಲಾ ಅಂತ ಅವಳ ಹೆಸರು. ಮರೀಚಿ, ಕಲಾ. ಅವರಲ್ಲಿ ಯಾರು ಹುಟ್ಟು ಬಂದ್ರು? 2 ಗಂಡು ಮಕ್ಕಳಾದ್ರು. ಪೂರ್ಣಿಮಾನ ಅಂತ ಒಬ್ಬ, ಕಶ್ಯಪರು ಅಂತ ಒಬ್ರು. ಅವರಿಬ್ಬರಿಂದ ಇಡೀ ಪ್ರಪಂಚ ತುಂಬೋಯ್ತು ಅಂತ. ಅಲ್ಲಿ ಮತ್ತೆ ದಕ್ಷನಿಗೆ 60 ಜನ ಹೆಣ್ಮಕ್ಳು ಇನ್ನೊಂದ್ಸಲ ಆಗ್ತಾರೆ. ಆ 60 ಜನ ಹೆಣ್ಮಕ್ಳಲ್ಲಿ ಕಶ್ಯಪರ 16, ಹಾಗೆಲ್ಲ ಮತ್ತೆ ಹಂಚ್ಕೊಡ್ತಾನೆ. ಆ 16 ಹೆಣ್ಣು ಮಕ್ಕಳಲ್ಲೇ ದಿತಿ, ಅದಿತಿ, ವಿನತ, ಕದ್ರು, ಕೀಕಸ ಅಂತ ಅಲ್ಲಿ ಮತ್ತೆ ಬೇರೆ ಕಥೆ. ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಅದು ಮಾತ್ರ ಕೇಳೋಣ. ವಿಸ್ತಾರವಾಗಿ ಎಲ್ಲಿ ಹೇಳ್ತಾರೆ ಅಲ್ಲಿ ವಿಸ್ತಾರ, ಸಂಕ್ಷೇಪವಾಗಿ ಎಲ್ಲಿ ಹೇಳ್ತಾರೆ ಅಲ್ಲಿ ಸಂಕ್ಷೇಪ. ಕಲಾದೇವಿಯಿಂದ ಮರೀಚಿಗಳಿಗೆ ಕಶ್ಯಪ, ಪೂರ್ಣಿಮಾನ. ಈ ಪೂರ್ಣಿಮಾನದ ಬಗ್ಗೆ ಇನ್ನೆಲ್ಲೂ ಉಲ್ಲೇಖ ಬರಲ್ಲ, ಇಲ್ಲೇ ಕ್ಲೋಸ್. ಅಲ್ಲಿಂದ ಇನ್ನು ಮುಂದಕ್ಕೆ ಅತ್ರಿ ಮುನಿಗಳು. ಅತ್ರಿ ಮುನಿಗಳಿಗೆ 2ನೇ ಹೆಣ್ಣು ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಯಾರು 2ನೇ ಅವಳು ಅಂತಂದ್ರೆ ಅನಸೂಯ. ಅವರಿಬ್ರು ಅತ್ರಿ ಅನಸೂಯಾ ದೇವಿಯನ್ನ ಮದುವೆ ಮಾಡಿಕೊಂಡು ಒಂದು ಕುಲ ಪರ್ವತಕ್ಕೆ ಹೋದ ತಪಸ್ ಮಾಡಕ್ಕೆ. ಯಾವ ಪರ್ವತ? ಹಿಮಾಲಯ ಹಾಗೆಲ್ಲ ಪರ್ವತಗಳಿರುವಂತೆ ವೃಕ್ಷ ಅಂತ ಒಂದು ಕುಲ ಪರ್ವತ ಇದೆ. ಆ ಕುಲ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತಾನೆ. ತ್ರಿಮೂರ್ತಿಗಳನ್ನ ಕುರಿತಾಗಿ ತಪಸ್ಸು ಮಾಡ್ತಾನೆ. ಆಕ್ಚುಯಲ್ ಆಗಿ ತ್ರಿಮೂರ್ತಿಗಳನ್ನ ಕುರಿತಾಗಿ ತಪಸ್ ಮಾಡ್ಲಿಲ್ಲ. ಅವನ್ ತಪಸ್ ಮಾಡಿದ್ದು ದೇವರನ್ನೇ, ನಾರಾಯಣನನ್ನೇ ತಪಸ್ಸು ಮಾಡಿದ್ದು. ಆದ್ರೆ ಬಂದಿದ್ ಯಾರ್ಯಾರು? ತ್ರಿಮೂರ್ತಿಗಳು. ಯಾಕೆ ಬಂದ್ರು ಅಂತಂದ್ರೆ ಅವನ್ ಸಂಕಲ್ಪ ಹಾಗೆ ಇತ್ತು, ಭವಿಷ್ಯತ್ ಕಾರ್ಯ ಆಗ್ಬೇಕು, ಮುಂದಿನ ಕಾರ್ಯ ಆಗ್ಬೇಕು. ಅದಕ್ಕೆ ಏನ್ ಮಾಡ್ದ? ಸೃಷ್ಟಿ ಮಾಡುವ ಭಗವಂತ, ಸಂಹಾರ ಮಾಡುವ ಭಗವಂತ, ಸರ್ವಕರ್ತೃವಾದ ಭಗವಂತ ನೀನು ಬಾ ಅಂತ ಪ್ರಾರ್ಥನೆ ಮಾಡ್ದ. ಆಗ ದೇವ್ರೇನ್ ಮಾಡ್ದ? 3 ಜನರನ್ನು ಕರ್ಕೊಂಡು, ಬ್ರಹ್ಮದೇವರನ್ನು ಕರ್ಕೊಂಡ್ ಬಂದ, ಶಿವನನ್ನು ಕರ್ಕೊಂಡ್ ಬಂದ, ದೇವರು ಬಂದ. ಸ್ತೋತ್ರ ಮಾಡಿದ್ರು. ಸ್ತೋತ್ರ ಮಾಡಿದ್ದಕ್ಕೆ 3 ಜನ ಮಕ್ಕಳು ಆದ್ರು. ಏನೇನೋ ಕಥೆಗಳಿದೆ ಈ ವಿಷಯದಲ್ಲಿ. ಏನೇನ್ ಕಥೆಗಳಿದೆ? ಅವಳು ನಗ್ನಳಾಗಿ ಬರಬೇಕು, ಎಲ್ಲ ಯಾವುದೂ ಇಲ್ಲ, ಅದೆಲ್ಲ ಅಬದ್ಧವಾದ ಕಥೆಗಳು. ಶಾಸ್ತ್ರ ಅದು ವಿರೋಧ ಮಾಡುತ್ತೆ. ದೇವತೆಗಳೆಲ್ಲ ಅಂತ ದುಷ್ಟರೇ ಯಾರೂ ಇಲ್ಲ. ತೀರ್ಥ ಹಾಕ್ಬಿಟ್ಟು ಎಲ್ಲ ಮಕ್ಕಳಾಗ್ಬಿಟ್ರು, ಎಂಥದೂ ಇಲ್ಲ, ಎಲ್ಲ ಸುಳ್ಳದು. ಪ್ರಾರ್ಥನೆ ಮಾಡಿದ್ದಕ್ಕೆ 3 ಜನ ಬಂದ್ರು. ಚತುರ್ಮುಖ ಬ್ರಹ್ಮದೇವರಿಗೆ ಸಾಕ್ಷಾತ್ ಅವತಾರ ಇಲ್ಲ. ಬ್ರಹ್ಮಣೋ ನಾವತಾರೋಸ್ತಿ
ಸನ್ನಿಧಾನಂತೂ ಕೇವಲಂ. ನಿರ್ಣಯ ಕೊಡ್ತಾರೆ ಆಚಾರ್ಯ ಶ್ಲೋಕಕ್ಕೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ಅವರಿಗೆ ಸನ್ನಿಧಾನ ಮಾತ್ರ. ಸನ್ನಿಧಾನ ಅಂತೀವಿ, ಸ್ವಾಮಿಗಳವರ ದಿವ್ಯ ಸನ್ನಿಧಾನ. ಸನ್ನಿಧಾನ ಅಂದ್ರೆ ಅರ್ಥ ಏನು ಅಲ್ವಾ? ದಿವ್ಯ ಸಾನ್ನಿಧ್ಯ, ದಿವ್ಯ ಸನ್ನಿಧಾನ ಅಂತೆಲ್ಲ ಮಾತಾಡ್ತೀವಿ. ಇಲ್ಲಿ ಆಚಾರ್ಯ ಹೇಳ್ತಾರೆ ಸನ್ನಿಧಾನ ಅಂತಂದ್ರೆ ಅದು ಪಾಸಿಟಿವ್ ವೈಬ್ರೇಷನ್. ಸನ್ನಿಧಾನ ಅಂದ್ರೆ ಸನ್ನಿಧಾನಂತೂ ತತ್ರೋಕ್ತಂ ಸಾಮರ್ಥ್ಯ ವ್ಯಂಜನಂ ಹರೇಹೇ ಅಂತ ಶಕ್ತಿ ಕೇಂದ್ರ. ಎಲ್ಲಾ ಕಡೆಗೂ ಒಂದೇ ತರ ವೈಬ್ರೇಷನ್ ನಮ್ಗೆ ಆಗಲ್ಲ. ಕೆಲವು ಕಡೆ ಹೊರಟು ಹೋಗ್ಬಿಟ್ರೆ ಆ ವೈಬ್ರೇಷನ್ ತುಂಬಾ ಜೋರಾಗಿರೋ ಸಾಧನೆ ಮಾಡ್ಬೇಕು, ಪಾರಾಯಣ ಮಾಡ್ಬೇಕು, ಜಪ ಮಾಡ್ಬೇಕು ಅನ್ನೋ ಬುದ್ಧಿ ಎಲ್ಲೋ ಒಂದು ಕಡೆ ಜಾಸ್ತಿ ಬರುತ್ತೆ. ಜಾಸ್ತಿ ಬರಕ್ಕೆ ಏನ್ ಕಾರಣ ಅಂದ್ರೆ ಸನ್ನಿಧಾನ ಅಲ್ಲಿದೆ ಅಂತ. ಸನ್ನಿಧಾನ ಅಂದ್ರೆ ಏನು? ಭಗವಂತ ಅಲ್ಲಿದ್ದಾನೆ ಅನ್ನುವ ಅಸ್ತಿತ್ವ ಕಾಣಿಸ್ತಾ ಇದೆ ಕಣ್ಗಳಲ್ಲಿ. ದೇವರ ಅಸ್ತಿತ್ವ ಅನುಭವಕ್ಕೆ ಬರುವಂತೆ ಎಲ್ಲಿ ನಮಗೆ ಗೋಚರ ಆಗ್ತಾ ಇದೆಯೋ, ಎಲ್ಲಿ ಅನುಭವ ಆಗ್ತಾ ಇದೆಯೋ ಆ ಜಾಗವನ್ನ ಸಾನ್ನಿಧ್ಯ ಕ್ಷೇತ್ರ ಅಂತ ಕರೀತಾರೆ. ಆ ಸಾನ್ನಿಧ್ಯವನ್ನೇ ಸನ್ನಿಧಾನ ಅಂತ ಕರೆಯುವುದು. ಆದ್ದರಿಂದ ಬ್ರಹ್ಮದೇವರು ಸನ್ನಿಧಾನದಿಂದ ಹುಟ್ಟು ಬಂದು. ಯಾರ ಸನ್ನಿಧಾನ? ಚಂದ್ರ. ಅತ್ರಿ ಮುನಿಗಳ ಕಣ್ಣಿಂದ ನೀರು ಬಂತು. ಓ, ನನಗೆ ಅನುಗ್ರಹ ಮಾಡ್ಲಿಕ್ಕಾಗಿ ದೇವರು ಎಂಥ ರೂಪದಿಂದ ಕಣ್ಣೆದುರಿಗೆ ಬಂದ ಅನ್ನೋ ಸ್ಮರಣೆ ಮಾಡ್ಕೊಂಡು ರೋಮಾಂಚನ ಆಯ್ತು ಅವರಿಗೆ. ರೋಮಾಂಚನವಾದ ಕಣ್ಣಲ್ಲಿ ನೀರು ಬಂತು. ಆ ನೀರಿನಿಂದ ಹುಟ್ಟಿ ಬಂದವನೇ ಚಂದ್ರ. ಅತ್ರಿ ನೇತ್ರ ಸಮುದ್ಭವ. ಅತ್ರಿಗಳ ಕಣ್ಣಿಂದ ಹುಟ್ಟಿ ಬಂದ ಚಂದ್ರನಿಗೆ ಅರ್ಘ್ಯವನ್ನ ಕೊಡ್ತೇನೆ ಅಂತ ಕೃಷ್ಣ ಜನ್ಮಾಷ್ಟಮಿ ದಿನ ಕೊಡ್ತೀವಿ, ಅದು ಅರ್ಘ್ಯ ನಾವು. ಆದ್ದರಿಂದ ಅತ್ರಿಗಳ ಕಣ್ಣಿಂದ ಬಂದಂತಹ ಚಂದ್ರನಲ್ಲಿ ಚತುರ್ಮುಖ ಬ್ರಹ್ಮದೇವರ ಸನ್ನಿಧಾನ. ಅದಾದ್ಮೇಲೆ ರುದ್ರದೇವರು ಯಾರಾಗ ಅವತಾರ ಮಾಡಿದ್ರು? ದುರ್ವಾಸರಾಗ ಅವತಾರ ಮಾಡಿದ್ರು. ಇನ್ನು ಭಗವಂತ ಯಾರಾಗ ಅವತಾರ ಮಾಡ್ದ? ಇದೇ ಮುಖ್ಯ. ದತ್ತನಾಗಿ ಅವತಾರ ಮಾಡಿದ. ಆದ್ದರಿಂದ ಇಲ್ಲಿ ಏನಾಯ್ತು? ದತ್ತಾತ್ರೇಯನಿಗೆ 3 ತಲೆಗಳಿವೆ. ಅದೆಲ್ಲ ಏನು ಶಾಸ್ತ್ರ ವಿರುದ್ಧವಾದಂತಹ ಕಲ್ಪನೆಗಳಿದೆ, ಅದೆಲ್ಲ ತಪ್ಪು. ಸ್ಪಷ್ಟವಾಗಿ ಭಾಗವತ ಹೇಳುತ್ತೆ, ತ್ರಿಮೂರ್ತಿಗಳು 3 ರೂಪದಿಂದ ಹುಟ್ಟಿ ಬಂದಿದ್ದಾರೆ. ಬ್ರಹ್ಮದೇವರ ಅವತಾರನಾಗಿ ಚಂದ್ರ ಸನ್ನಿಧಾನದಿಂದ, ರುದ್ರದೇವರ ಸನ್ನಿಧಾನ ಪಾತ್ರನಾಗಿ ಅಶ್ವಯಂ ದುರ್ವಾಸರು, ಭಗವಂತ ದತ್ತನಾಗಿ ಬಂದ. ಆದ್ರೆ ಆತ್ರೇಯ ಅಂತ ಹೆಸರು ತಗೊಂಡಿದ್ಯಾರು? ದತ್ತ ಮಾತ್ರ. ಯಾಕೆ? ಅತ್ರಿ ಮುನಿಗಳು ಕರೆದಿದ್ಯಾರನ್ನ? ದೇವರನ್ನ ಮಾತ್ರ. ಆದ್ದರಿಂದ ತನ್ನನ್ನ ತಾನೇ ಕೊಟ್ಕೊಂಡ್ಬಿಡ್ತು. ದೂರ್ವಾಸಾತ್ರೇಯ, ಸೋಮಾತ್ರೇಯ ಅಂತ ಯಾರು ಕರೆಯಲ್ಲ, ದತ್ತಾತ್ರೇಯ ಅಂತ. ದತ್ತ ಅಂದ್ರೇನು? ಅವನನ್ನ ಕೊಡಲ್ಪಟ್ಟ, ತನ್ನನ್ನ ತಾನೇ ಅತ್ರಿ ಮುನಿಗಳಿಗೆ ಕೊಟ್ಕೊಂಡ್ಬಿಟ್ಟ. ಆದ್ದರಿಂದ ದತ್ತ. ಅವನಿಗೆ 3 ತಲೆ ಆಗ್ಲಿ ಇತ್ಯಾದಿಗಳಾಗ್ಲಿ ಏನು ಇಲ್ಲ, ಒಂದೇ ತಲೆ, ಶುದ್ಧವಾದಂತಹ ರೂಪ ಅದು. ಆ ದತ್ತಾತ್ರೇಯ ರೂಪದಿಂದ ಯದು ಹೈಹಯ ಅರ್ಥವೀರ್ಯಾರ್ಜುನನಿಗೆ ಪಾಠ ಮಾಡಿದಂತಹ ಭಗವದ್ ರೂಪ. ಅದಾದ ಮೇಲೆ ಇನ್ನೊಬ್ಬ ಅಲರ್ಕ ಅಂತ ಬರ್ತಾನೆ. ಇದು ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯನ ಮಹಿಮೆ. ಭಾಗವತರೆಲ್ಲ ಇಷ್ಟಿಷ್ಟು ಬರುತ್ತಷ್ಟೇ. ಇಲ್ಲಿ ಹೇಳದೇ ಇರತಕ್ಕಂತಹ ವಿಸ್ತಾರ ಮಾರ್ಕಂಡೇಯ ಪುರಾಣದ ದತ್ತಾತ್ರೇಯ ಮಹಾತ್ಮದಲ್ಲಿ ಬರುತ್ತೆ. ಅಲರ್ಕ ಅಂತ ಒಬ್ಬ ಹುಡುಗ. ಆಕ್ಚುಯಲ್ ಆಗಿ ಸಂಸ್ಕೃತದಲ್ಲಿ ಅಲರ್ಕ ಅಂದ್ರೆ ಹುಚ್ಚನಾಯಿ ಅಂತ ಅರ್ಥ. ಅವರಮ್ಮ ಅವನಿಗೆ ಅಲರ್ಕ ಅಂತ ಹೆಸರಿಟ್ರು. ಯಾಕೆ ಅಂತಂದ್ರೆ ಅವಳ ಗಂಡ ಕೇಳ್ತಾನೆ, ಏನ್ ಒಳ್ಳೊಳ್ಳೆ ಹೆಸರಿಟ್ಟ, ಸುಬಾಹು ಅಂತ ಹೆಸರಿಟ್ರು. ಅವ್ರಮ್ಮ ಕೇಳ್ತಾಳೆ, 4 ಜನ ಗಂಡ್ಮಕ್ಳಾದ್ರು, 3 ಜನ ಗಂಡು ಮಕ್ಕಳಿಗೆ ಯಾರ ಹೆಸರಿಟ್ರು? ಅಪ್ಪನೇ ಹೆಸರಿಟ್ಟ. ಅವಾಗ ಅಮ್ಮ ಕೇಳ್ತಾಳೆ, ಎಂತ ಹೆಸರು, ಒಂದು ಹೆಸರಿಗೂ ಇದಕ್ಕೂ ಸಂಬಂಧವೇ ಇಲ್ಲ, ಹಾಗಿರ್ಬೇಕಾದ್ರೆ ಯಾವ ಹೆಸರಿಟ್ರೇನು ಅಂತ ಹೇಳಿ ಕೊನೆಯ ಮಗನಿಗೆ ಅಲರ್ಕ, ಹುಚ್ಚ ಅಂತ ಹೆಸರಿಟ್ರು. ಆ ಹುಚ್ಚ ದತ್ತಾತ್ರೇಯರ ಸೇವೆ ಮಾಡಿ ನಿಜವಾಗಿ ಹುಚ್ಚ ದೊಡ್ಡ ಜ್ಞಾನಿ ಆಗೋದು. ಅವನ ತಾಯಿ ಉಪದೇಶ ಮಾಡಿದ್ದು, ದತ್ತಾತ್ರೇಯ ಉಪದೇಶ ಮಾಡಿದ್ದೆಲ್ಲ ಅಲ್ಲಿ ಬರುತ್ತೆ. ದತ್ತಾತ್ರೇಯರ ವೈಭವ ಇಷ್ಟು ದೊಡ್ಡದು ಅಂತ. ದತ್ತಾತ್ರೇಯ ರೂಪದ ಭಗವಂತ ಒಂದು ಗ್ರಂಥ ಬರೆದಿದ್ದಾನೆ, ದತ್ತಾತ್ರೇಯ ಯೋಗ ಅಂತ ಆ ಗ್ರಂಥದ ಹೆಸರು. ಅದನ್ನ ಅಲ್ಲಲ್ಲೇ ಮಧ್ವಾಚಾರ್ಯ ಕೋಟ್ ಮಾಡ್ತಾರೆ. ಪೂರ್ಣ ನಮ್ಗೆ ಸಿಕ್ಕಿಲ್ಲ ಆ ಗ್ರಂಥ. ಒಟ್ನಲ್ಲಿ ದೇವಹೂತಿ ದೇವಿಯ 2ನೇ ಮಗಳು ಅನಸೂಯಾದೇವಿ. ಆ ಅನಸೂಯಾದೇವಿಯನ್ನ ಯಾರಿಗೆ ಮದುವೆ ಮಾಡಿಕೊಟ್ರು? ಅತ್ರಿ ಮುನಿಗಳು. ಇಲ್ಲಿ ಮುಗೀತು. ಅಲ್ಲಿಂದ ಇನ್ನು 3ನೇ ಅವ್ರು ಯಾರು? ಮರೀಚಿ ಆಯ್ತು, ಅತ್ರಿ ಆಯ್ತು, ಅಂಗಿರಸ್. ಅಂಗಿರಸ್ ಅವರಿಗೆ ಶ್ರದ್ಧಾ ಅಂತ ಹುಡುಗಿ. ಆ ಶ್ರದ್ಧಾದೇವಿಯನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅಲ್ಲಿ ಅನೇಕ ಮಂದಿ ಮಕ್ಕಳಾಗಿ ಬರ್ತಾರೆ. ಮತ್ತೆ 4ನೇ ಅವಳು ಮರೀಚಿ, ಅತ್ರಿ, ಅಂಗಿರಸ್,
ಪುಲಸ್ತ್ಯ, ಪುಲಸ್ತ್ಯರು. ಆ ಪುಲಸ್ತ್ಯರಿಗೆ ಎರಡು ಮದುವೆ. ಒಂದು ರಾಕ್ಷಸಿಯನ್ನ ಮದುವೆ ಮಾಡ್ಕೊಂಡ್ರು, ಇನ್ನೊಂದು ದೇವಹೂತಿ ದೇವಿಯ ಮಗಳು ಹವಿರ್ಭುಜಿ ಅಂತ ಅವಳ ಹೆಸರು. ಹವಿರ್ಭುಜಿ ಅಂತ ಅವಳ ಹೆಸರು. ಅವಳನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಆ ಹವಿರ್ಭುಜಿಯಲ್ಲಿ ಹುಟ್ಟಿ ಬಂದವನೇ ಕುಬೇರ. ಕುಬೇರಸ್ತುಳಿ ಬಿಳಾಸುತಃ ಅಂತ ಅಲ್ಲಿ ಹುಟ್ಟಿ ಬಂದವನು ಯಾರು? ಕುಬೇರ. ಕೈಕಸಿಯನ್ನ ಇನ್ನೊಂದು ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊಂಡ. ಆ ಕೈಕಸಿಯಲ್ಲಿ 4 ಜನ ಬಂದ್ರು. ಒಂದ್ ಹೆಣ್ಣು, 3 ಗಂಡು. ರಾವಣ, ಕುಂಭಕರ್ಣ, ಆಮೇಲೆ 3ನೇವನು ಮಹಾ ಸಾತ್ವಿಕನಾದಂತ ವಿಭೀಷಣ, ಒಂದು ಹೆಣ್ಣು ಮಗಳು. ಅವಳು ಯಾರು? ಶೂರ್ಪನಖ. ಅದು ರಾಕ್ಷಸಿಯಲ್ಲಿ ಬಂದಿದ್ದು. ಇಲ್ಲಿ ಹುಟ್ಟಿದ್ಯಾರು? ದೇವಹೂತಿ. ಅಂದ್ರೆ ಸುಮ್ನೆ ಲೆಕ್ಕ ಹಾಕೊಳ್ಳಿ, ಕಪಿಲನಾಮಕ ಭಗವಂತನಿಗೆ ರಾವಣ ಏನಾಗಬೇಕು ಅಂತ ಲೆಕ್ಕ ಹಾಕಿದ್ರೆ, ಹೌದ್ರಿ ಲೆಕ್ಕ ಸುಮ್ನೆ ಸಂಬಂಧ ನೋಡ್ರಿ. ದತ್ತಾತ್ರೇಯನಿಗೆ ರಾವಣ ಏನಾಗಬೇಕು? ಚಿಕ್ಕಮ್ಮನ್ ಮಗ. ಲೆಕ್ಕ ಹಾಕೊಳ್ರಿ ನೀವು. ಅತ್ರಿ ಅನಸೂಯ ದೇವಿಯ ತಂಗಿ ಶ್ರದ್ಧೆ, ಹವಿರ್ಭುಜಿ. ಆ ಹವಿರ್ಭುಜಿಯ ಸವತಿಯ ಮಗ, ಚಿಕ್ತಾಯಿ ಮಗ ಅವನು ರಾವಣ. ರಾವಣನ ಲೆವೆಲ್ಲೇ ಬೇರೆ ಇದೆ. ಕಪಿಲಂಗ್ ಸಂಬಂಧ ಅವನು ರಾವಣ ಅಲ್ವಾ? ದತ್ತಾತ್ರೇಯಂಗ್ ಸಂಬಂಧ. ಅಂತ ಸಂಬಂಧ ಯಾರಿಗೂ ಬೇಡ ಅಂತಾರೆ. ನೀವೀಗ ರಾವಣ ಹತ್ರ ಸಂಬಂಧಿಕರಂದ್ರೆ ಅಂದ್ರೆ ಆಗೋಯ್ತು, ಓಡ್ಬಿಡ್ತಾರಲ್ಲ. ಅದರಿಂದ ಅಂತಹ ಅವನಿಗೆ ಪುಲಸ್ತ್ಯರು ಲಂಕಾನಗರವನ್ನ ಕೊಡ್ತಾರೆ. ಲಂಕಾನಗರ, ಆಮೇಲೆ ಪುಷ್ಪಕ ವಿಮಾನ, ಎರಡನ್ನ ಕೊಡ್ತಾರೆ. ಪಾಪ ಅಲ್ಲಿಂದ ಕುಬೇರನ್ನ ಓಡಿಸ್ಬಿಟ್ಟ ರಾವಣ. ಓಡಿಸಿ ಲಂಕಾನಗರ ಆಕ್ರಮಣ ಮಾಡ್ಕೊಂಡ. ಲಂಕಾನಗರ ಆಕ್ರಮಣ ಮಾಡ್ಕೊಂಡ್ರು ಪುಷ್ಪಕ ವಿಮಾನವನ್ನ ಯೂಸ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಅವನ ಕೈಲಿ. ಕೊನೆಯ ತನಕ ರಾವಣಂಗೆ ಪುಷ್ಪಕ ವಿಮಾನ ಯೂಸ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ರಾವಣನ್ ಸಂಹಾರ ಆದ್ಮೇಲೆ ವಿಭೀಷಣ ಕಪಿಗಳನ್ನ ಕರ್ಕೊಂಡು ಹೋಗುವಂತ ಪುಷ್ಪಕವನ್ನ ರಾಮದೇವರಿಗೆ ಕೊಟ್ಟ ಮೇಲೆ ತಂದಿದ್ದದನ್ನು. ಇಲ್ಲ ಮಾಂತ್ರಿಕ ವಿಮಾನ, ಅದನ್ನ ಓಪನ್ ಮಾಡ್ಲಿಕ್ಕೆ ಕೆಲವು ಸೀಕ್ರೆಟ್ ಇರುತ್ತೆ, ದೇವರಹಸ್ಯಗಳದೆಲ್ಲ. ರಾವಣನಿಗೆ ಪ್ರೀತಿಯಿಂದ ಕೊಟ್ಟಿದ್ದಲ್ಲ ಬ್ರಹ್ಮದೇವರು. ಬ್ರಹ್ಮದೇವರು ಪ್ರೀತಿಯಿಂದ ಕೊಟ್ಟಿದ್ದು ಯಾರಿಗೆ? ಕುಬೇರನ್ಗೆ. ಅದನ್ನ ಬಲಾತ್ಕಾರವಾಗಿ ಅಪಹಾರ ಮಾಡಿದ್ಯಾರು? ರಾವಣ. ಬಲವಂತವಾಗಿ ಐಟಮ್ ಇರುತ್ತೆ, ಉಪಯೋಗ ಇಲ್ಲ. ರಾವಣಂಗೆ ಉಪಯೋಗ ಆಗಲೇ ಇಲ್ಲ. ನಮ್ಮತ್ತೆ ಸೀತೆಯನ್ನು ಹೆಂಗ್ ತಗೊಂಡೋದ ಅಂತಂದ್ರೆ ಕೈಯಲ್ಲಿ ಇಟ್ಕೊಂಡು ತಗೊಂಡೋದ. ಎಲ್ಲ ಸಿನಿಮಾ ಧಾರವಾಹಿ ತೋರಿಸ್ದಾಗೆ ಪುಷ್ಪಕ ವಿಮಾನ ತಂದ, ತಗೊಂಡೋದ. ಎಲ್ಲ ಯಾರು ಅರ್ಧಂಬರ್ಧ ಯಾರು ಓದೇ ಇಲ್ಲ ಅಂತ ಅಜ್ಞಾನಿಗಳಾಡುವಂತ ಮಾತುಗಳವೆಲ್ಲ. ಓದಿದ್ರೆ ಇಂಥ ಅಜ್ಞಾನಕ್ಕೆ ಅವಕಾಶನೇ ಇಲ್ಲ. ಆದ್ದರಿಂದ 4ನೇವಳು ಯಾರು? ಹವಿರ್ಭುಜಿ, ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ. ಕೊನೆಯವನು ಯಾರು? ಮತ್ತೆ ನೋಡಿ, ಆ ಪುಲಸ್ತ್ಯರಿಗೆ ಎಂಥ ಮಹಾನುಭಾವರು. ಇದೊಂದು ಬೇರೆ ಭಾಗವತಕ್ಕಿಂತ ಔಟ್ ಆಫ್ ಸಬ್ಜೆಕ್ಟ್ ಇದು. ಪುಲಸ್ತ್ಯರು ಬ್ರಹ್ಮದೇವರ ಮಗ, ದೇವಹೂತಿ ಅಳಿಯ. ಹಾಗಿರ್ಬೇಕಾದ್ರೆ ರಾಕ್ಷಸರನ್ನ ಹ್ಯಾಂಗ್ ಮಕ್ಕಳಾಗಿ ಪಡೆದ ಅವನು? ಸಮಸ್ಯೆ ಬರುತ್ತಲ್ಲಿ. ರಾಕ್ಷಸರನ್ನ ಯಾಕೆ ಪಡೆದ ಅಂತಂದ್ರೆ ವೆಂಕಟಾಚಲ ಮಹಾತ್ಮದಲ್ಲಿ ಉಲ್ಲೇಖ ಇದೆ. ಸರಸ್ವತೀ ದೇವಿ ನಾನು ಗಂಗೆಗಿಂತ ಉತ್ತಮಳಾಗಬೇಕು ಅಂತ ತಪಸ್ಸು ಮಾಡ್ತಾ ಇದ್ವಿ ವೆಂಕಟಾಚಲದಲ್ಲಿ. ಆಕ್ಚುಯಲ್ ಆಗಿ ಸರಸ್ವತೀ ದೇವಿ ಗಂಗೆಗಿಂತ ತುಂಬಾ ದೊಡ್ಡವಳು, ಆದ್ರೆ ಒಂದು ಕಾರಣ ತಪಸ್ಸು ಮಾಡ್ತಾ ಇದ್ವಿ. ಆಗ ಪುಲಸ್ತ್ಯರು ಬರ್ತಾರೆ ವೆಂಕಟಾಚಲ, ವರಾಹ ದೇವರು ನೋಡ್ಬೇಕು ಅಂತ. ನೋಡ್ಲಿಕ್ಕೆ ಅಂತ ಬಂದಾಗ ಅಲ್ಲಿ ಏನಾಗಿದೆ, ಎದ್ದು ನಿಂತು ಗೌರವ ಕೊಡ್ಲಿಲ್ವಂತೆ. ಯಾರು? ಸರಸ್ವತಿ ಪುಲಸ್ತ್ಯರಿಗೆ. ಆಗ ಪುಲಸ್ತ್ಯರು ಶಾಪ ಕೊಡ್ತಾರೆ, ನೀನ್ ಏನಂತ ತಪಸ್ಸು ಮಾಡ್ತಾ ಇದ್ಯಾ, ನಿನಗ ಫಲ ಬರದೇ ಇರ್ಲಿ, ನೀನು ಗಂಗೆಗಿಂತ ಉತ್ತಮಳಾಗೋದು ಬೇಡ ಅಂತ ಶಾಪ ಕೊಟ್ಟು. ಆಗ ದೇವರು ಬಂದು, ಗಂಗೆಗಿಂತ ಉತ್ತಮಳಾಗಬೇಡ, ಸರೋವರಗಳಲ್ಲಿ ನಿನ್ನಂತ ಉತ್ತಮ ಸರೋವರ ಇನ್ಯಾವುದಾದ್ರೂ ಇಲ್ಲ, ಆದ್ದರಿಂದ ನೀನು ಸ್ವಾಮಿ ತೀರ್ಥ ಆಗುವಂತ ವಾಣಿ ದೇವಿ ತೀರ್ಥ ರೂಪ ಅಂತ ಕಥೆಯಲ್ಲಿ ಬರುತ್ತೆ. ಆಗ ಸರಸ್ವತಿ ಮಗನಾದ ಪುಲಸ್ತ್ಯನಿಗೆ ಶಾಪ ಕೊಟ್ಟರು, ನೀನು ರಾಕ್ಷಸಿಯನ್ನು ಮದುವೆ ಆಗು, ನಿನ್ನ ವಂಶ ರಾಕ್ಷಸ ಬರ್ಲಿ. ಆ ಸರಸ್ವತಿಯ ಶಾಪದಿಂದ ರಾವಣಾದಿಗಳು ಹುಟ್ಟು ಬಂದರು ಮನೆಯಲ್ಲಿ. ಅಲ್ಲಿಂದ ಇನ್ನು ಮುಂದಕ್ಕೆ ಪುಲಹಾಶ್ರಮ ಅಂತ ಫೇಮಸ್, ದೊಡ್ಡ ಆಶ್ರಮ. ಆ ಪುಲಹರಿಗೆ ಗತಿ ಎನ್ನುವಂತಹ ಹೆಣ್ಣು ಮಗಳನ್ನ ಕೊಟ್ಟು ಮದುವೆ ಮಾಡ್ಕೊಡ್ತಾರೆ. ಪುಲಸ್ತ್ಯರ ನಂತರದಲ್ಲಿ ಬರತಕ್ಕಂತ ಬ್ರಹ್ಮದೇವರ ಮಗ ಪುಲಹ. ಆ ಪುಲಹನ ಹೆಂಡತಿ ಯಾರು? ಗತಿ. ಅದಾದ್ಮೇಲೆ ನೆಕ್ಸ್ಟ್ ಕ್ರತು.
ಆ ಕ್ರತುವಿನ ಹೆಂಡತಿ ಕ್ರಿಯಾ ಅಂತ ಅವಳ ಹೆಸರು, ಕ್ರಿಯಾದೇವಿ, ಅವಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅದಾದ ಮೇಲೆ ವಸಿಷ್ಠರು, ಆ ವಸಿಷ್ಠರಿಗೆ ಊರ್ಜಾದೇವಿ ಅಂತ ಅವಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅದಾದ ಮೇಲೆ ಭೃಗುಮುನಿಗಳು, ಆ ಭೃಗುಮುನಿಗಳಿಗೆ ಖ್ಯಾತಿ ಅಂತ ದೇವಹೂತಿ ದೇವಿಯ 8ನೇ ಮಗಳು, ಆ ಖ್ಯಾತಿ ದೇವಿಯನ್ನ ಕೊಟ್ಟು ಮದುವೆ ಮಾಡ್ತಾರೆ. ಆ ಖ್ಯಾತಿ ದೇವಿಯಲ್ಲೇ ಅನೇಕ ಮಕ್ಕಳಾಗ್ತಾರೆ. ಮಹಾಲಕ್ಷ್ಮಿ ಶ್ರೀದೇವಿ ಭಗವತ್ಪರ ಲಕ್ಷ್ಮೀ ದೇವಿ ಅವನ ಮಗಳಾಗಿ ಭಾರ್ಗವಿಯಾಗಿ ಅವತಾರ ಮಾಡಿ ಬರ್ತಾಳೆ. ಅವಳನ್ನ ವೈಕುಂಠ ನಾಮಕ ಭಗವಂತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಭಾರ್ಗವಿಗೋಸ್ಕರ ದೇವರು ಕಟ್ಟಿದ ಲೋಕ ಅದು ವೈಕುಂಠ ಲೋಕ ಅಂತ ನಿರೂಪಣೆಯನ್ನ ಮಾಡ್ತಾರೆ. ಹೀಗೆ 8 ಜನ ಆಯ್ತು. ಆ 8 ಜನದಲ್ಲೇ ಮುಖ್ಯವಾಗಿ ಭಾರ್ಗವ, ಭೃಗು, ಭಾರ್ಗವ ಗೋತ್ರ ಅಲ್ಲಿಂದ ಬಂದಿದ್ದು. ಆ ಭೃಗು ವಂಶದಲ್ಲೇ ಮಹಾನುಭಾವರಾದಂತಹ ಮೃಕಂಡುಗಳು, ಆ ಮೃಕಂಡುಗಳ ಮಗನಾಗಿ ಬರತಕ್ಕಂಥವನೇ ಮಾರ್ಕಂಡೇಯ. ಆ ಮಾರ್ಕಂಡೇಯನ ಮುಂದುವರಿದ ವಂಶದಲ್ಲಿ ಬರತಕ್ಕಂಥವರೇ ಮಹಾನುಭಾವರಾದ ಪರಶುರಾಮ ದೇವರು. ಅಂದ್ರೆ ದೇವರ ರೂಪಕ್ಕೆ ದೇವರ ರೂಪಾನೇ ಏನೇನೋ ಸಂಬಂಧ ಒಳಗೊಳಗೆ. ಸುಮ್ಮನೆ ಅದನ್ನ ಬರ್ಕೊಂಡು ಯಾರ್ಯಾರು ಏನೇನ್ ಸಂಬಂಧ ಆಗ್ಬೇಕು ಅಂತ ನೋಡ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ. ಅದಾದ್ಮೇಲೆ ಕೊನೆಯದಾಗಿ ಬರತಕ್ಕಂತ ಪ್ರಜಾಪತಿ ಅಥರ್ವಣ. ಅಥರ್ವಣನಿಗೆ 9ನೇ ಹೆಣ್ಣು ಮಗಳಾದಂತಹ ಶಾಂತಿ ದೇವಿಯನ್ನ ಕೊಟ್ಟು ಮದುವೆ ಮಾಡಿದ್ರು. ಆ ಶಾಂತಿ ದೇವಿಯಲ್ಲಿ ಮತ್ತೆ ಅಥರ್ವಣನೇ ಮೊದಲಾದಂತಹ ಮಕ್ಕಳು ಹುಟ್ಟು ಬಂದರು. ಒಟ್ಟಿನಲ್ಲಿ 9 ಮಂದಿ ಬ್ರಹ್ಮದೇವರ ಮಾನಸ ಪುತ್ರರಿಗೆ ಈ 9 ಮಂದಿ ದೇವಹೂತಿ ಕರ್ದಮರ ಹೆಣ್ಣು ಮಕ್ಕಳನ್ನ ಕೊಟ್ಟು ಪ್ರಧಾನವಾಗಿ ವಿವಾಹವನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿಗೆ ಆ ಒಂದು ವಂಶ ನಿರೂಪಣೆ ಮಾಡಿ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡಿದ್ದಾಯ್ತು. ಊರ್ಜ ಏನು, ಅವಳಿಗೆ ಇನ್ನೊಂದು ಹೆಸರು ಅರುಂಧತಿ ಅಂತ. ಪುರಾಣಾಂತರಗಳಲ್ಲಿ ಬೇಕಾಷ್ಟು ಹೆಸರಿದೆ. ಅರುಂಧತಿಯನ್ನೇ ಊರ್ಜ ಅಂತ ಕರೀತಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಪ್ರಿಯವ್ರತ ಮತ್ತು ಉತ್ತಾನಪಾದ ಅವ್ರ ಚರಿತ್ರೆ ಹೇಳಿದರು. ಅದರಲ್ಲಿ ಮಹಾನುಭಾವರ ಇಬ್ರು ಮಹಾನುಭಾವರೇ. ಶ್ರೀಮದಾಚಾರ್ಯ ನಿರ್ಣಯ ಕೊಡ್ಬೇಕಾದ್ರೆ ಹೇಳ್ತಾರೆ, ಪ್ರಿಯವ್ರತ ಮತ್ತು ಉತ್ತಾನಪಾದರಲ್ಲಿ ಭಗವಂತನ ಸನ್ನಿಧಾನ ಇದೆ, ಭಗವಂತನ ಆವೇಶ ಇದೆ ಅಂತಾರೆ. ಆ ಆವೇಶಕ್ಕೆ ಹೆಸರೇನು? ವಿಜಯಧ್ವಜರು ಅಂತ ಹೇಳಿ ದೊಡ್ಡ ಯತಿಗಳು, ಪೇಜಾವರ ಮಠದ ಪರಂಪರೆಯಲ್ಲಿ ಬರತಕ್ಕಂತಹ ದೊಡ್ಡ ಜ್ಞಾನಿಗಳು. ಶ್ರೀಮದ್ ಆಚಾರ್ಯರು ಚಾತುರ್ಮಾಸ್ಯವನ್ನ ಮಾಡಿದಂತಹ ಒಂದು ಕ್ಷೇತ್ರ ಕಣ್ವತೀರ್ಥ ಅಂತ ಒಂದಿದೆ, ಕೇಳಿರ್ಬೋದು ನೀವೆಲ್ಲ. ಚಾತುರ್ಮಾಸ್ಯ ಮಾಡಿದ್ದು ಮತ್ತೆ ಒಂದು ಸೂರ್ಯಗ್ರಹಣ ಸಂದರ್ಭದಲ್ಲಿ ಸಮುದ್ರ ಸ್ನಾನ ಮಾಡಿದಂತಹ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಕಣ್ವತೀರ್ಥ, ಕಣ್ವ ಮುನಿಗಳು ತಪಸ್ಸು ಮಾಡಿದ ಕ್ಷೇತ್ರ. ಅವರು ಪೂಜೆ ಮಾಡಿದ ರಾಮದೇವರೆಲ್ಲ ಇದೆ ಇಲ್ಲಿ. ಅಲ್ಲಿ ವಿಜಯಧ್ವಜರು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ರು. ಸಮುದ್ರದ ಗಾಳಿ ಬಂತು. ಸಮುದ್ರದ ಗಾಳಿ ಬಂದಾಗ ಅವರು ಕೂತ ಅಶ್ವತ್ಥಮರ ಎಲೆ ಅಲ್ಲಾಡ್ತಾ ಇದೆ. ಆ ಮಹಾನುಭಾವರು ಏನಂದ್ರು, ನಾನು ಇಲ್ಲಿರೋ ತನಕ ಎಷ್ಟೇ ಗಾಳಿ ಬಂದ್ರು ನೀ ಅಲ್ಲಾಡಬಾರ್ದು, ನಂಗೆ ಶಬ್ದ ಬರಬಾರದು ಅಂತಂದ್ರು. ಅವ್ರು ವೃಂದಾವನ ಪ್ರವೇಶ ಮಾಡಿ 600-700 ವರ್ಷ ಆಗಿದೆ. ಇವತ್ತಿನ ತನಕ ಎಷ್ಟೇ ಗಾಳಿ ಬಂದ್ರು ಅಶ್ವತ್ಥಮರ ಅಲ್ಲಾಡಲ್ಲ, ಶಬ್ದ ಬರಲ್ಲ. ಜ್ಞಾನಿಗಳ ತಪಸ್ಸಿರುತ್ತೆ ನೋಡಿ. ಅವರು ಪದರತ್ನಾವಳಿ ಅಂತ ಭಾಗವತಕ್ಕೆ ಸಮಗ್ರವಾಗಿ ವ್ಯಾಖ್ಯಾನ 18,000 ಶ್ಲೋಕಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ ಮಹಾನುಭಾವರು. ಅವರು ಈ ಶ್ಲೋಕಕ್ಕೆ ಅರ್ಥ ಮಾಡಬೇಕಾದ್ರೆ ಪ್ರಿಯವ್ರತ ಮತ್ತು ಉತ್ತಾನಪಾದರಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಹೇಳುವಾಗ ಯಾವ ರೂಪದ ಭಗವಂತ ಅವರಿಬ್ಬರಲ್ಲಿದ್ದಾನೆ ಎನ್ನುವಾಗ ರಾಜರಾಜೇಶ ಅಂತ, ಅದನ್ನೇ ರಾಜರಾಜೇಶ್ವರ ಅಂತ ಕರೀತಾರೆ. ಆ ರಾಜರಾಜೇಶ್ವರನೇ ರಾಜರಾಜೇಶ, ರಾಜರಾಜೇಶ ರೂಪೇಣ ಚಕ್ರವರ್ತಿಷು ಸಂಸ್ಥಿತ ಅಂತ. ಚಕ್ರವರ್ತಿಗಳಲ್ಲಿ ಭಗವಂತ ರಾಜರಾಜೇಶ ಎನ್ನುವಂತಹ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಅಂತ ಹೇಳ್ತಾರೆ. ಅಂತಹ ಉತ್ತಾನಪಾದನ ಚರಿತ್ರೆಯನ್ನ ಮೊದಲನೇದಾಗಿ ಹೇಳ್ತಾರೆ. ಆ ಉತ್ತಾನಪಾದನ ಚರಿತ್ರೆಯನ್ನ ಹೇಳೋದಕ್ಕಿಂತಲೂ ಮೊದಲಿಗೆ ವಿದುರ ಪ್ರಶ್ನೆ ಮಾಡ್ತಾನೆ, ಅಲ್ಲ ಇವ್ರೆಲ್ಲರಿಗೂ ಕೂಡ ಅವರವರ ವಂಶ ವಿಸ್ತಾರವನ್ನೆಲ್ಲ ಹೇಳಿದ್ರಿ, ರುದ್ರದೇವರ ಹೆಂಡತಿ ಬೇಗ ಸತ್ತೋದ್ಲು ಅಂತಂದ್ರಿ. ಚಿಕ್ಕ ಹುಡುಗಿಯಾಗಿದ್ದಾಗಲೇ ಸತೀದೇವಿ ದೇಹತ್ಯಾಗ ಮಾಡಿಬಿಟ್ಲು ಅಂತಂದ್ರೆ ಅದಕ್ಕೇನು ಕಾರಣ? ಕಿರುಕುಳ ಕೊಟ್ಟ ಗಂಡ ಅಂತ ಅದೊಂದು ಬೇರೆ ಕಾರಣ ಇದ್ರೆ ಒಪ್ಕೋಬೋದಾಗಿತ್ತು. ಇಲ್ಲಿ ಭವೇ ಶೀಲವತಾಂ ಶ್ರೇಷ್ಠೆ ದಕ್ಷೋ ದುಹಿತೃವತ್ಸಲ ವಿದ್ವೇಷ ಮಕರೋತ್ ಕಸ್ಮಾತ್. ಶಿವನಿಗೆ ಸತೀಪತಿ ಅಂತಲೇ ಹೆಸರು. ಹೆಂಡತಿಯನ್ ಚೆನ್ನಾಗಿ ನೋಡಿಕೊಳ್ಳುವ ದೇವತೆ ಅಂತ ಅವನು ಕರೀತಾನೆ. ಹಾಗಿರ್ಬೇಕಾದ್ರೆ
ಯಾಕೆ ಸತ್ತು ಬೇಗ ಅನ್ನೋದಕ್ಕೊಂದು ಕಥೆ. ಅದೇ ಪ್ರಧಾನವಾದಂತಹ ಯಾವ ಕಥೆ ಅದು? ದಕ್ಷಯಜ್ಞ ಪ್ರಸಂಗ. ಸ್ವೋತ್ತಮ ದ್ರೋಹವನ್ನ ಯಾವ ಕಾಲದಲ್ಲೂ ನಾವು ಮಾಡಬಾರದು ಅನ್ನೋದನ್ನ ಪಾಠ ಮಾಡುವಂತಹ ಒಂದು ಭಾಗ ಯಾವುದು? ದಕ್ಷಯಜ್ಞ. ದಕ್ಷ ಸಾಮಾನ್ಯ ದೇವತೆ ಅಲ್ಲ. ದಕ್ಷ ಎಷ್ಟನೇ ಕಕ್ಷೆಯಲ್ಲಿ ಬರ್ತಾನೆ? 10ನೇ ಕಕ್ಷೆಯಲ್ಲಿ ಬರತಕ್ಕಂತಹ ದೇವತೆ. ನೋಡಿ, ಸ್ವೋತ್ತಮ ದ್ರೋಹ ಮಾಡಬಾರದು ಅನ್ನಕ್ಕೆ ಆಚಾರ ಕೊಟ್ಟರು ಸೂಚನೆ ನಮ್ಗೆ. ಸ್ವೋತ್ತಮ ದ್ರೋಹ ನಮ್ಮನ್ನು ಹಾಳು ಮಾಡ್ಬಿಡುತ್ತೆ. ಎಂತೆಂಥವ್ರು 10ನೇ ಕಕ್ಷೆಯಲ್ಲಿ ಬರುವಂತ ದಕ್ಷ ರುದ್ರದೇವರ ನಿಂದೆಯನ್ನ ಮಾಡಿ ಎಷ್ಟು ಹಾಳಾಗೋದ. ಒಂದ್ಸಲ ವಿಶ್ವ ದೇವತೆಗಳು ಅಂತ, ವಿಶ್ವಸೃಗ್ ದೇವತೆಗಳು ಅಂತ, ಅವ್ರ ಮನೆಯಲ್ಲಿ ಒಂದು ಯಾಗ, ಎಲ್ಲ ದೇವತೆಗಳನ್ನ ಆಹ್ವಾನ ಮಾಡಿದ್ದಾರೆ. ಎಲ್ರೂ ಬಂದ್ರು. ದಕ್ಷ ಬಂದ. ಅಲ್ಲಿ ಬ್ರಹ್ಮ, ರುದ್ರ, ವಿಷ್ಣು ಎಲ್ಲ ದೊಡ್ಡ ದೊಡ್ಡ ದೇವತೆಗಳಿದ್ದಾರೆ. ದಕ್ಷ ಬಂದ್ರೆ ಬ್ರಹ್ಮ ರುದ್ರರನ್ನ ಬಿಟ್ಟು ಇನ್ನೆಲ್ಲ ಎದ್ದು ನಿಂತ್ಕೊಂಡ್ರು. ದೇವರಲ್ಲೇ ಇದ್ದ, ಬಿಡಿ, ದೇವ್ರು ಹೇಳ್ಬೇಕು ನಿಯಮ ಇಲ್ಲ. ದಕ್ಷ ಬಂದ, ದೇವರಿಗೆ, ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ ಆಸನದಲ್ಲಿ ಕೂತ. ಅಳಿಯ ಏಳಲೇ ಇಲ್ಲ ಮೇಲೆ, ಏಳಲೇ ಇಲ್ಲ. ಮಿಕ್ಕದವರೆಲ್ಲ ದಕ್ಷನಿಗೆ ದಕ್ಷ ಬಾರಪ್ಪ ಅಂತ ಕರೆದ್ರು, ಕೂಡಿಸಿದ್ರು, ಮರ್ಯಾದೆ ಮಾಡಿ ಚೇರ್ ಕೊಟ್ರು, ಎಲ್ಲ ಮಾಡಿದ್ರು. ರುದ್ರದೇವರು ಅವನಿಗೆ ಗೌರವ ಕೊಡ್ಲಿಲ್ಲ ಅಂತ ಅವನಿಗೇನಾಗೋಯ್ತು? ಅಸಹನೆ ಬಂತು ಅವ್ರ ಮೇಲೆ. ಅಸಹನೆ ಬಂದು ಹೇಳ್ತಾನೆ, ಹೋಗಿ ಹೋಗಿ ಸ್ಮಶಾನದಲ್ಲಿ ವಾಸ ಮಾಡತಕ್ಕಂತಹ ಬೂದಿಯನ್ನ ಮೈ ಮೇಲೆ ಹಾಕೊಳ್ತಕ್ಕಂತಹ ಇವನಿಗೆ ನನ್ನ ಹೆಣ್ಮಗಳನ್ನ ಕೊಟ್ಬಿಟ್ನಲ್ಲ, ಈ ಬ್ರಹ್ಮದೇವರನ್ನ ಮಾತು ಕೇಳಿ ನಾನು ಹಾಳಾದೆ. ಏನೋ ಒಳ್ಳೆ ಗಂಡು ಅಂತ ತೋರಿಸಿದ್ರು, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಲೋಕದಲ್ಲಿ ಹೇಗೆ ವ್ಯವಹಾರ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ಲ, ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಇಲ್ಲ, ಹೆಣ್ಣು ಕೊಟ್ಟು ಮಾವನಾರು ಬಂದಿದ್ದೀನಿ ಅನ್ನೋ ತಲೆಹರಟೆ ಜ್ಞಾನ ಇಲ್ಲ, ಏನಿಲ್ಲ. ಏನ್ ನೋಡ್ರಿ ಅಲ್ಲಿ ಎಂತ ಮಾತು ಬೈತಾನೆ, ನಿಂದೆ ಮಾಡ್ತಾನೆ ಶಿವನಿಗೆ. ಕೊನೆ ಒಂದು ಮಾತಂದ, ಇಂತಹ ಮರ್ಯಾದೆಗೆಟ್ಟವನಿಗೆ ಭಿನ್ನ ಮರ್ಯಾದೆಗೆಟ್ಟವನಿಗೆ ಯಜ್ಞದಲ್ಲಿ ಭಾಗ ಅನ್ನೋದು ಕೊಡೋದು ಬೇಡ. ಅವನ್ ಯಾರು ಹೇಳಕ್ಕೆ? ರುದ್ರದೇವರಿಗೆ ಯಜ್ಞ ಭಾಗ ಬೇಡ ಅಂತ ಹೇಳಲಿಕ್ಕೆ ಏನ್ ಅಧಿಕಾರ ರಕ್ಷಣಿಗೆ? ಕೋಪ ಯಾರನ್ನ ಏನ್ ಬೇಕಾದ್ರೆ ಮಾಡಿಸ್ಬಿಡುತ್ತೆ. ಕೋಪ ಬಂದಾಗ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ನೋಡದೆ ಮಾತಾಡಿಸ್ಬಿಡುತ್ತೆ. ಆದ್ದರಿಂದ ಮೊದಲು ಕೋಪಕ್ಕೆ ಒಳಗಾಗಬಾರದು. ಅದಾದ್ಮೇಲೆ ಎರಡನೇದು, ಎಲ್ಲೇ ಹೋಗ್ಲಿ ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಮ್ಗೆ ಪಾಠ ನಂಗೆ ಕರೀಲೇ ಇಲ್ಲ, ನಂಗೆ ಮರ್ಯಾದೆನೆ ಮಾಡ್ಲಿಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಅಲ್ಲಿ ಅಲ್ವಾ? ನಾನ್ ದೊಡ್ಡವನು ಅನ್ನೋ ಭಾವ, ನಾನು ಜ್ಞಾನಿ, ನಾನು ಉತ್ತಮ ಅನ್ನೋ ಭಾವ ನಮಗೆ ಯಾವಾಗ ಬರುತ್ತೆ, ಅವಾಗ ನಮಗೆ ಮರ್ಯಾದೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನು ಸಾಮಾನ್ಯ, ಮರಕ್ಕಿಂತ ಮರ ದೊಡ್ಡದಾಗಿದೆ, ಆ ಮರದಲ್ಲಿ ನಾನೆಲ್ಲ ಒಂದು ಅಣಬೆ ಅನ್ಕೊಂಡಿದ್ರೆ ಟೆನ್ಷನ್ನೇ ಇರಲ್ಲ. ಯಾರಿಗೆ ಅದೇ ಕೊಡ ಅರ್ಧಂಬರ್ಧ ತುಂಬಿದ್ರೆ ಅದಕ್ಕೆ ತನ್ನನ್ನು ತೋರಿಸ್ಕೊಳ್ಬೇಕು, ಪ್ರೊಜೆಕ್ಟ್ ಮಾಡಬೇಕು ಅನ್ನುವ ಹಪಾಹಪಿ. ತುಂಬಿದ ಕೊಡಗಳಿಗೆ ಎಲ್ಲೇ ಇಲ್ಲಿ ಬೆಟ್ಟದ ಮೇಲೆ ಕೂತಿದ್ರು ಮರ್ಯಾದೆ ಹುಡ್ಕೊಂಡು ಬರುತ್ತೆ. ರುದ್ರದೇವರಿಗೆ ಮರ್ಯಾದೆ ನಾವು ಕೊಡ್ಬೇಕಾ? ನಾವು ಕೊಟ್ಟು ಮರ್ಯಾದೆನ ಅವ್ರಿಗೆ, ದಕ್ಷನಿಗೆ? ಆದ್ದರಿಂದ ನಾವು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣರಾಗಬೇಕು. ದೊಡ್ಡ ಪಾಠ ಇದು. ಕೊನೆಗೆ ಅವನ ಸಿಟ್ಟು, ಅವನ ಮರ್ಯಾದೆ ಅಪೇಕ್ಷೆ ಎಲ್ಲಿ ತನಕ ಹೋಯ್ತು ಅವನಿಗೆ? ಸ್ವೋತ್ತಮರಿಗೆ, ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ರುದ್ರದೇವರಿಗೆ ಶಾಪ ಕೊಡುವಷ್ಟು ಲೆವೆಲ್ ತಗೊಂಡ್ಬಿಟ್ರಿ. ಸಿಟ್ಟು ಮಾಡ್ಕೊಂಡು ಹೊರಟೆ ಹೋದ. ಈ ಶಾಪ ತನ್ನ ಸ್ವಾಮಿಗೆ ಬಂದಿದ್ದನ್ನು ಕೇಳಿದ ಗಿರಿಶಾನುಗಾಗ್ರಣೀ ನಂದಿ ರೋಷ ಕಷಾಯ ದೂಷಿತ. ನಂದಿಗೆ ಸಿಟ್ಟು ಬಂದ್ಬಿಟ್ಟು. ನಂದಿ ಬಗ್ಗೆ ಮಾತಾಡುವಾಗ ಹೇಳ್ತಾರೆ ಇಲ್ಲಿ, ಗಿರಿಶಾನುಗಾಗ್ರಣಿ, ರುದ್ರದೇವರನ್ನ ಫಾಲೋ ಮಾಡುವವರಲ್ಲೇ ಫಸ್ಟ್ ರ್ಯಾಂಕ್ ಯಾರವನು? ನಂದಿ. ಆದ್ದರಿಂದ ರುದ್ರದೇವರಿಗೆ ಭೂತಗಣಗಳಿಗೆಲ್ಲ ಒಂದೊಂದು ಸ್ಥಾನ. ಚಂಡಿಕೇಶ, ನಂದಿಕೇಶ, ವೀರಭದ್ರ. ವೀರಭದ್ರ ಯಾರು ಅಂತ ಹೇಳ್ತಾರೆ, ಅವರೆಲ್ಲರಿಗೂ ಒಂದೊಂದು ಸ್ಥಾನ ಕೊಡ್ತಾರೆ ಶಿವ ದೇವಾಲಯದಲ್ಲಿ. ಬಟ್ ನಂದಿ ಇರೋ ಜಾಗ ಎಲ್ಲಿ? ಎದುರುಗಡೆನೆ. ಕಾರಣ ಯಾಕೆ? ಅವನು ವಾಹನ ಅದಾಮೇಲೆ ಇರ್ಲಿ, ರುದ್ರದೇವರನ್ನ ಫಾಲೋ ಮಾಡುವವರಲ್ಲೇ ಅಲ್ಲೇ ಅವನು. ಅದಕ್ಕೋಸ್ಕರವೇ ವೇದದಲ್ಲಿ ನಂದಿ ಗಾಯತ್ರಿ ಅಂತೊಂದಿದೆ. ತತ್ಪುರುಷಾಯ ವಿದ್ಮಹೇ ಚಕ್ರತುಂಡಾಯ ಧೀಮಹಿ
ತನ್ನೋ ನಂದಿ ಪ್ರಚೋದಯಾತ್ ಅಂತ ನಂದಿಗಾಯತ್ರಿ ಮಹಾನಾರಾಯಣೋಪನಿಷತ್ತಿನಲ್ಲಿ ಎಲ್ಲ ದೇವತೆಗಳ ಗಾಯತ್ರಿಯನ್ನು ಹೇಳಬೇಕಾದ್ರೆ ನಂದಿ ಬಗ್ಗೆ ಮಾತಾಡ್ತಾರೆ. ಶಿವ, ನಂದಿ, ಭೃಂಗಿ, ನಾರದ, ಸನಕಾದಿಗಳು ಅವ್ರ ಜೊತೆ ಎಲ್ಲ ತತ್ವಚಿಂತನೆಯನ್ನ ಮಾಡ್ತಾ ಬರ್ತಾನಂತೆ. ಶಿವನಲ್ಲಿ ಪ್ರಶ್ನೆಯನ್ನ ಕೇಳಿ ಜಿಜ್ಞಾಸೆಯನ್ನ ಮಾಡಿ ಪರಿಹಾರ ಮಾಡಿಕೊಂಡು ಉತ್ತರವನ್ನ ಕೇಳುವಂತಹ ದೊಡ್ಡ ಜ್ಞಾನಿ ನಂದಿ. ಆದ್ದರಿಂದ ನಂದಿಯನ್ನ ಮುಂದೆ ಇಡೋದು. ಪಾರ್ವತಿ ಉಮಾಮಹೇಶ್ವರ ಸಂವಾದ ಅಂತ ಇದೆ ಮಹಾಭಾರತ ಅನುಶಾಸನ ಪರ್ವದಲ್ಲಿ. ಅಲ್ಲಿ ಮದುವೆಯಾದ ಹೊಸದರಲ್ಲಿ ಶಿವನನ್ನ ಆಟ ಆಡಿಸ್ಬೇಕು ಅಂತ ಶಿವ ಋಷಿಮುನಿಗಳಿಗೆಲ್ಲ ಪಾಠ ಮಾಡ್ಬೇಕಾದ್ರೆ ಆಟ ಆಡಿಸ್ಲಿಕ್ಕೋಸ್ಕರ ಇನ್ನು ಮದುವೆ ಆಗ ಹೊಸದು ಏನ್ ಮಾಡ್ಬಿಟ್ಲು, ಹಿಂದಗಡೆಯಿಂದ ಬಂದು ಕಣ್ಮುಚ್ಬಿಟ್ಲು. ಶಿವಂದು ಕಣ್ಣು ಮುಚ್ತಾ ಇದ್ದ ಹಾಗೆ ಲೋಕಗಳೆಲ್ಲ ಕತ್ಲಾಗೋಯ್ತು. ಕತ್ಲಾದಾಗ ಲೋಕಕ್ಕೆ ಬೆಳಕು ಬೇಕಲ್ಲ, ಆಗ ಶಿವನ ಹಣೆಯಿಂದ 3ನೇ ಕಣ್ಣು ಬಂತು. ಅದೇ ಬೆಂಕಿ. ಆ ಬೆಂಕಿ ಬರ್ತಾ ಇದ್ದ ಹಿಮಾಲಯವನ್ನೆಲ್ಲ ಸುಟ್ಟಾಕ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಪಾರ್ವತಿ ಏನ್ ಮಾಡ್ತಾಳೆ, ಕೈ ತೆಗೆದ್ಲು. ಸ್ವಾಮಿ, ಆಟ ಆಡ್ಲಿಕ್ಕೆ ನಾನು ಮಾಡಿದ್ದು ಏನೋ ತಮಾಷೆಯಾಗಿ ಆಟ ಆಡಿಸ್ಬೇಕು ಅಂತ ಮಾಡ್ದೆ, ಕ್ಷಮಿಸ್ಬಿಡಿ ನನ್ನ ಅಂತೇಳಿ ಕೂತ್ಲು. ಟೈಮ್ ಇದೆ ಅಂತ ಗೊತ್ತಾಗಿ ಒಂದೊಂದೇ ಪ್ರಶ್ನೆ ಮಾಡ್ತಾಳೆ ಈಶ್ವರನನ್ನು. ಸ್ವಾಮಿ, ಈ ವಾಹನಗಳು ಬೇಕಾದಷ್ಟಿದೆ, ಬೇಕಾದಷ್ಟು ವಾಹನ ಇರುವಾಗ ಯಾವುದು ಎತ್ತನ್ನ ನೀನು ಯಾಕೆ ವಾಹನ ಮಾಡ್ಕೊಂಡಿದ್ಯಾ? ಪಾರ್ವತಿ ಕೇಳುವಂತ ಪ್ರಶ್ನೆ ಶಿವನನ್ನು ಆರಂಭದಲ್ಲಿ. ಅವಾಗ ಶಿವ ಅಂತಾನೆ, ಅದಕ್ಕೊಂದು ಕಥೆ ಇದೆ. ಬ್ರಹ್ಮದೇವರು ಸೃಷ್ಟಿ ಮಾಡಿದಾಗ ಆರಂಭದಲ್ಲಿ ಹಸುಗಳಿಗೆ ಈಗಿನ ತರ ಸೌಮ್ಯ ಅಲ್ಲ. ಹಸುಗಳು ಅಂದ್ರೆ ತುಂಬಾ ಕ್ರೂರ ಮೃಗ ಆಗಿತ್ತಂತವಾಗ. ಸಿಂಹ ಹುಲಿಗಳು ಹೇಗೋ ಹಾಗೆ ಹಸುಗಳು ಕ್ರೂರ ಅಂತ. ಸುಮ್ನೆ ನಿಂತವ್ರನ್ನೆಲ್ಲ ಹೋಗಿ ಚುಚ್ಬಿಡೋದು, ಮರಗಳನ್ನೇ ಕೊಂಬಿನ ಕಿತ್ತಾಕ್ಬಿಡೋದು. ಅಂಥ ಸಮಯದಲ್ಲ ನಾನು ತಪಸ್ಸು ಮಾಡ್ತಾ ಇದ್ದೆ ಕೈಲಾಸದಲ್ಲಿ. ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಾ ಇದ್ದೆ. ತಪಸ್ಸು ಮಾಡುವಾಗ ಏನಾಯ್ತು, ಈ ಹಸುಗಳೆಲ್ಲ ಬಂದು ನಾನು ಕೆಳಗೆ ಬೀಳಿಸ್ಬಿಡೋದು. ಇಲ್ಲಿ ಬೇಡ ಅಂತ ಅಲ್ಲಿ ತಪಸ್ಸು ಮಾಡ್ತಾ ಇದ್ದೆ, ಅಲ್ಲೂ ಬೀಳಿಸೋದು. ಕೊನೆಗೆ ಸಿಟ್ಟು ಬಂದು ಹಸುಗಳನ್ನೆಲ್ಲ ಕೊಲ್ಲಿಕ್ ಶುರು ಮಾಡಿದೆ. ನೋಡಿ ಏನ್ರಿ, ರುದ್ರದೇವರು ಯಾವತ್ತಾದ್ರೂ ಹಸುಗಳನ್ನ ಕೊಲ್ತಾರ ಅಂತಂದ್ರೆ, ರುದ್ರದೇವರನ್ನ ಸ್ತೋತ್ರ ಮಾಡುವಂತಹ ಒಂದು ಮಂತ್ರ ಇದೆ. ಅದನ್ನ ರುದ್ರ ನಮಕ ಚಮಕ ಅಂತ ಕರೀತಾರೆ. ಅದರಲ್ಲಿ ಗೋಘ್ನೆ ಉತಪೂರುಷಘ್ನೆ ಅಂತೆಲ್ಲ ಮಂತ್ರಗಳಿದೆ. ಗೋಘ್ನ ಅಂದ್ರೇನು, ಗೋವುಗಳನ್ನ ಕೊಂದವನು. ಯಾವಾಗ ಶಿವ ಗೋವುಗಳನ್ನ ಕೊಂದ ಅಂತಂದ್ರೆ ನೋಡಿ, ಒಂದೊಂದಕ್ಕೆ ಲಿಂಕ್. ಅದಕ್ಕೆ ಶಾಸ್ತ್ರ ಆದೇಶ ಮಾಡುತ್ತೆ, ಒಂದು ಓದಿದ್ರೆ ಪೂರ್ಣ ಓದ್ಬೇಕು. ಅರ್ಧಂಬರ್ಧ ಅಂತ ಯಾವತ್ತು ಅರ್ಧಂಬರ್ಧ ಮಾಡ್ಕೊಂಡ್ರೆ ವೇದ ಅಪಾರ್ಥ ಆಗುತ್ತೆ, ಇಲ್ಲ ಮಹಾಭಾರತ ಅಪಾರ್ಥ ಆಗುತ್ತೆ. ಎರಡಕ್ಕೂ ಅನ್ವಯ ಮಾಡ್ಬೇಕು. ವೇದ ಮಹಾಭಾರತ ವಿರುದ್ಧ ಅಲ್ಲ. ವೇದದಲ್ಲಿ ಬರೀ ಗೋಘ್ನ ಗೋವುಗಳನ್ನ ಕೊಂದವನು ಅಂತ ಮಾತ್ರ ಹೇಳ್ಬಿಟ್ರು. ಯಾವಾಗ ಕೊಂದ ಗೋವುಗಳನ್ನ ಅಂದ್ರೆ ಮಹಾಭಾರತ ಹೇಳ್ತು. ಆದ್ದರಿಂದ ಗೋಘ್ನೆ, ನಾನು ಎಲ್ಲ ಗೋವುಗಳನ್ನ ಕೊಂದಾಗ ಈ ಎತ್ತು ಬಂದು ನನ್ನ ಸಮಾಧಾನ ಮಾಡ್ತು. ಸಮಾಧಾನ ಮಾಡಿ ಅದು ನನ್ನನ್ನ ಸಮಾಧಾನ ಮಾಡಿದ ವೈಖರಿ ಸಂತೋಷ ಆಯ್ತು ನನಗೆ. ಸಂತೋಷ ಆಗಿ ನಾನು ಏನ್ ಮಾಡಿದೆ, ಅದನ್ನೇ ಧ್ವಜದಲ್ಲೂ ಇಟ್ಟುಕೊಂಡೆ, ಅದನ್ನೇ ನನ್ನ ವಾಹನವನ್ನಾಗೂ ಇಟ್ಕೊಂಡೆ. ನಾನು ಸಂತೋಷವಾಗಿರುವಾಗ್ಲೂ ಇದನ್ನ ಇಟ್ಕೊಂಡೇ ಓಡಾಡ್ತೀನಿ, ಸಿಟ್ಟು ಬಂದಾಗ್ಲೂ ನನ್ ಪಕ್ಕ ಇರ್ಲೇಬೇಕಿದು ಅಂತ ನಂದಿ ಬಗ್ಗೆ ಶಿವ ಪಾರ್ವತಿ ಹೇಳಿದ್ದ. ಇಲ್ಲೇ ಬಂದ ಶಿವನ ಮಹಿಮೆ ಒಂದು ಮಾತು. ರುದ್ರದೇವರು ಹೇಗಿರ್ತಾರೆ, ಪಾರ್ವತಿ ಹೊಸದಾಗಿ ಏನೇ ಆಗ್ಲಿ ಕೊಳಕೋ ಕೊಳೆ ಬಟ್ಟೆನೋ ಹೊಸ ಬಟ್ಟೆನೋ, ಮದುವೆ ಆದ ಸ್ವಲ್ಪ ದಿನ ಆದ್ರೂ ಒಳ್ಳೆ ಬಟ್ಟೆ ಹಾಕೊಂಡಿರ್ತಾರೆ. ಆದ್ರೆ ರುದ್ರದೇವರು ಹೇಗಿರ್ತಾರೆ ಅಂತಂದ್ರೆ, ಸೊಂಟದ ಕೆಳಗೆ ಒಂದು ಬಟ್ಟೆ, ಸೊಂಟದ ಮೇಲೆ ಒಂದು ಬಟ್ಟೆ. ಸೊಂಟದ ಕೆಳಗಡೆಯಲ್ಲಿ ಗಜ ಚರ್ಮ. ಅದು ಹೇಗೆ ಒಣಗಿದ್ದಲ್ಲ, ರಕ್ತ ತೊಟ್ಟಿಗ್ತಾ ಇರ್ಬೇಕು. ಗಜ ಚರ್ಮ. ಅದ್ರ ಮೇಲೆ ಉತ್ತರೀಯ ಹುಲಿ ಚರ್ಮ, ಅದು ವ್ಯಾಘ್ರ ಚರ್ಮ. ಅಲಂಕಾರಕ್ಕೆ ಏನ್ ಬೇಕು ಅಂತಂದ್ರೆ ಒಳ್ಳೆ ಒಣ ಬುರುಡೆಗಳು. ಆ ಬುರುಡೆಗಳನ್ನ ತಂದು ಒಳ್ಳೆ ಚೆನ್ನಾಗಿ ಅದನ್ನು ಯಾವ್ದ್ರಲ್ಲಿ ಪೋಣಿಸ್ಬೇಕು, ನರಗಳಲ್ಲಿ ಪೋಣಿಸ್ಬೇಕಂತ. ಅದನ್ನು ಹಾಗಿರುತ್ತೆ ನೋಡಿ, ನರದಲ್ಲಿ ಪೋಣಿಸಿ ಭೂತಗಳು ಅವ್ರಿಗದನ್ನ ಹಾಕ್ಬೇಕು. ಅದಾದ್ಮೇಲೆ ಇನ್ನು ಹಾರಬೇಕು ಅಂದ್ರೆ ಯಾವುದು ಅಂತಂದ್ರೆ, ರುದ್ರದೇವರು ಯಾರನ್ನ ಧ್ಯಾನ ಮಾಡ್ತಾರೆ ಮನಸ್ಸಿನಲ್ಲಿ, ನರಸಿಂಹದೇವರ ಧ್ಯಾನ ಮಾಡ್ತಾರೆ. ನರಸಿಂಹದೇವರಿಗೆ ಇಷ್ಟವಾದ ಹಾರ ಯಾವುದು, ನಾವು ತಂದಾಗಕ್ಕಾಗಲ್ಲ ಅದನ್ನೆಲ್ಲ. ಅವ್ರು ಹಾಕೊಂಡಿದ್ದ ಹಾರ ಯಾವುದು, ಕರುಳುಮಾಲೆ. ಅದರಂತೆ ನರಸಿಂಹದೇವರಂತೆ ರುದ್ರದೇವರು ಕೂಡ ಪ್ರತಿನಿತ್ಯ ಕರುಳುಮಾಲೆ ಹಾಕೊಂಡಿರ್ತಾರೆ.
ಆಂತ್ರಮಾಲಾ ವಿಭೂಷಿತಂ. ಮೈಯೆಲ್ಲ ಭಸ್ಮ. ಅವಳು ಕೇಳ್ತಾಳೆ ಪಾರ್ವತಿ, ಸ್ವಾಮಿ ನಿಮ್ಮನ್ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡವರು ದೂರ ಓಡೋಗ್ಬಿಡ್ಬೇಕು. ಇಂಥ ರೂಪ, ಇಂಥ ವಿಕಾರ ಯಾಕೆ ಇಟ್ಕೊಂಡಿದ್ದೀರಾ ಅಂತಂದ್ರೆ, ಇದನ್ನೆಲ್ಲಾ ದಾಟಿ ನಾನೇ ಬೇಕು ಅಂತ ನನ್ನ ಹತ್ರ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಅನುಗ್ರಹ ಮಾಡೋದು. ತತ್ವಜ್ಞಾನ ಬೇಕು ಅಂದ್ರೆ ಶಿವನ ಅನುಗ್ರಹ ಆಗಬೇಕು. ವಿದ್ಯಾ ಕಾಮಸ್ತ್ವ ಗಿರೀಶಂ. ಜ್ಞಾನ ಬರಬೇಕು. 2 ಅಕ್ಷರ ಜ್ಞಾನ ಬೇಕು ಅಂದ್ರೆ ಈಶ್ವರನ ಅನುಗ್ರಹ ಇಲ್ಲ ಅಂದ್ರೆ ತತ್ವಜ್ಞಾನ ನಮಗೆ ಖಂಡಿತವಾಗ್ಲೂ ಬರೋದಿಲ್ಲ. ಆದ್ದರಿಂದ ಅಂತಹ ರುದ್ರದೇವರಿಗೆ ಯಜ್ಞದಲ್ಲಿ ಭಾಗ ಬೇಡ ಅಂತ ಶಾಪ ಕೊಡ್ತಾನೆ ಅಂತಂದ್ರೆ ದುರಹಂಕಾರ ಇನ್ಯಾವ ಲೆವೆಲ್ ದಕ್ಷನಿಗಿತ್ತು ಅಂತ. ಇದೇ ತರ ನಿಂಗೆ 4 ತಲೆ ಯಾಕೆ, ತ್ರಿಶೂಲ ಯಾಕೆ, ಡಮರುಗ ಯಾಕೆ ಅಂತೆಲ್ಲ ಸತಿ ಪ್ರಶ್ನೆ ಕೇಳ್ತಾಳೆ. ಇನ್ಯಾವಾರ ನೋಡೋಣ. ಒಟ್ನಲ್ಲಿ ನಂದಿ ಏನ್ ಮಾಡ್ದ, ಸಿಟ್ಟು ಮಾಡ್ಕೊಂಡು ಶಾಪ ಕೊಟ್ಟ. ರುದ್ರದೇವರು ಏನು, ರುದ್ರದೇವರ ಯೋಗ್ಯತೆ ಏನು ಅಂತ ತಿಳಿದೆ ದಕ್ಷ ಶಾಪ ಕೊಟ್ಟ. ಆದ್ದರಿಂದ ದಕ್ಷನಿಗೆ ತತ್ವಜ್ಞಾನ ಹೊರಟು ಹೋಗ್ಲಿ. ದಕ್ಷನಿಗೆ ಏನಾಗ್ಲಿ, ತತ್ವಜ್ಞಾನವೇ ನಾಶ ಆಗ್ಬಿಡ್ಲಿ. ಜೊತೆಯಲ್ಲಿ ಅವನ್ ತಲೆ ಹೊರಟೋಗಿ ಆಡಿನ ತಲೆ ಬಂದು ಸೇರ್ಕೊಳ್ಳಿ ಅವನಿಗೆ ಶಾಪ ಕೊಟ್ಟ. ಇದು 2 ಶಾಪ ಕೊಟ್ಟಿದ್ದವನು. ದಕ್ಷನ್ಗೆ 2 ಶಾಪ ಕೊಟ್ಟ ನಂದಿ. ಏನದು, ತತ್ವಜ್ಞಾನ ಹೋಗ್ಲಿ ಅಂತ 1 ಶಾಪ, ಆಡಿನ ತಲೆ ಬರ್ಲಿ ಅಂತ 1 ಶಾಪ. ಅಲ್ಲ, ನಂದಿ ಯೋಗ್ಯತೆ ಏನು, ದಕ್ಷನ ಯೋಗ್ಯತೆ ಏನು, ತತ್ವಜ್ಞಾನ ಹೋಗ್ಲಿ ಅಂತ ಹೇಳಲಿಕ್ಕೆ ನಂದಿಗೆ ಯೋಗ್ಯತೆ ಅರ್ಹತೆ ಏನು ಅಂತಂದ್ರೆ ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಉತ್ತರ ಕೊಡ್ತಾರೆ. ಜ್ಞಾನದ ವಿಷಯದಲ್ಲಿ ಶಾಪ ಕೊಡ್ಲಿಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಜ್ಞಾನವನ್ನ ಕೊಡೋನು ದೇವರು, ಜ್ಞಾನ ಕೊಡದೇ ಇರೋನು ದೇವರು. ಆದ್ದರಿಂದ ಮೋಕ್ಷ ಅನ್ನೋದು ದಕ್ಷನಿಗೆ ಕನ್ಫರ್ಮ್. ದಕ್ಷ ಮೋಕ್ಷಕ್ಕೆ ಹೋಗಲ್ಲ ಅಂತ ಹೇಳಕ್ ಆಗೋದಿಲ್ಲ. ದಕ್ಷನಿಗೆ ಮೋಕ್ಷ ಕನ್ಫರ್ಮ್. ಆದ್ದರಿಂದ ತತ್ವಜ್ಞಾನ ಹಾಳಾಗೋಗ್ಲಿ ಅಂತಂದ್ರೆ ರುದ್ರದೇವರನ್ನ ದ್ವೇಷ ಮಾಡಿ ತಪ್ಪು ಅನ್ನೋ ಒಳ್ಳೆಯ ಬುದ್ಧಿ ಬರೋ ತನಕ ತತ್ವಜ್ಞಾನ ಬೇಡ ಅಂತ ಹೊರತು ಶಾಶ್ವತವಾಗಿ ತತ್ವಜ್ಞಾನ ಬರದೇ ಇರ್ಲಿ ಅಂತ ಅರ್ಥ. ಟೆಂಪರರಿ, ಪರ್ಮನೆಂಟ್ ಅಲ್ಲ. ಜ್ಞಾನದ ವಿಷಯದಲ್ಲಿ ಶಾಪ ಕೊಟ್ರೆ ಅದು ಪರ್ಮನೆಂಟ್ ಆಗೋದಿಲ್ಲ. ಯಾಕೆ, ಜ್ಞಾನ ಕೊಡೋನ್ ದೇವರಾದ್ದರಿಂದ ಅಂತ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಮುನಿಗಳಿಗೆ ಶಾಪ ಕೊಟ್ಟ. ಏನ್ರಿ, ಶಿವನಿಂದೆಯನ್ನ ಮಾಡ್ಬೇಕಾದ್ರೆ ಅವನಿಂದ ಪಾಠವನ್ನ ಕೇಳಿದ ನೀವೆಲ್ಲ ತೆಪ್ಪು ಕೂತಿದ್ರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ ಅಂತ ಹೇಳಿ ಅವ್ರಿಗೆ ಶಾಪ ಕೊಟ್ಟ. ಯಾರಿಗೆ, ಮುನಿಗಳಿಗೆ. ಸಂಸಾರದಲ್ಲೇ ತಿರುಗ್ತಿರಿ ನೀವು ಶಾಪ ಕೊಟ್ಟು. ಸಂಸಾರಂತು ಮಾತು ಗಿರೇ ಸುತಾಯ ಪುಷ್ಪಿಣ್ಯಾ ಮಧುಗಂಧೇನ ಭೂರಿಣ ಸಮ್ಮುಖ್ಯಂತು ಹರದ್ವಿಷಃ ಅಂತ. ಇದು ಅರ್ಥನೇ ಆಗಲ್ಲ ಭಾಗವತದಿ ಮಾತು. ಗಿರಿಯ ಮಗಳು, ಗಿರೇ ಸುತಾಯ ಪುಷ್ಪಿಣ್ಯ, ಗಿರಿಯ ಮಗಳಿನಿಂದ ಬರುವಂತಹ ಗಂಧ ಆಯ್ತಾ, ಆ ಗಂಧದ ವಾಸನೆಗೆ ನೀವೆಲ್ಲ ಮರುಳಾಗಿ ಹಾಳೆ ಹೋಗ್ರಿ ಅಂತ. ಗಿರಿಯ ಮಗಳು ಹೂವ ಅಂತೆ, ಅದ್ರ ಗಮ್ಮಂತ ಬರೋ ವಾಸನೆ ಅಂತೆ, ಅದರಿಂದ ಮದಭರಿತರ ಹಾಳಾಗ್ಬೇಕು. ಅರ್ಥ ಆಗಲ್ಲ ನಮ್ಗೆ. ಆಚಾರ್ಯ ತಾತ್ಪರ್ಯ ಕೊಡ್ತಾರೆ. ದಕ್ಷನ ಪ್ರಸಂಗದಲ್ಲಿ ನಂದಿ ಕೊಟ್ಟ ಶಾಪದ ಮಾತು. ಗಿರಿ ಅಂದ್ರೆ ಯಾರು, ಮುಖ್ಯ ಪ್ರಾಣದೇವರು. ಗಿರಿ ಪ್ರಾಣ ಸಮುದ್ದಿಷ್ಟ ಅಂತ. ಗಿರಿ ಅಂದ್ರೆ ವಾಯುದೇವರು. ಆ ವಾಯುದೇವರ ಮಗಳು ಯಾರು, ವೇದವಾಕ್ಯ. ಆ ವೇದವಾಕ್ಯದ ಹೂವು ಯಾವುದು? ಈಗ ವೇದವಾಕ್ಯದ ಮುಖ್ಯ ಫಲ ಏನು, ಮೋಕ್ಷ. ಹೂವು ಅಂದ್ರೆ ಏನು, ಸ್ವರ್ಗ ಅಲ್ವಾ. ಅದರ ವಾಸನೆ. ವೇದ ಬರೀ ಸ್ವರ್ಗವನ್ನೇ ಕೊಡುತ್ತೆ ಅನ್ನೋ ಭ್ರಾಂತಿ ಇಟ್ಕೊಂಡು ಮುನಿಗಳೇ ನೀವೆಲ್ಲ ಬರೀ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡ್ರಿ, ಪಾಠ ಪ್ರವಚನ ಮಾಡಬೇಡಿ. ಶಾಪದ ಅರ್ಥ ಇದೆ. ಎಲ್ಲಾ ಶಾಪ ಕೊಟ್ಟ ಮೇಲೆ ಭೃಗುಮುನಿಗಳಿಗೆ ಸಿಟ್ಟು ಬಂತು. ಅಲ್ಲಪ್ಪ, ನೀವಿಬ್ರು ಗಲಾಟೆ ಮಾಡ್ತಾ ಇದ್ದೇನೆ, ಫ್ಯಾಮಿಲಿ ಗಲಾಟೆ ಇದೆ, ಮಾವಾಳಿಯನ್ ಗಲಾಟೆ, ನಾವೇನ್ ಮಾಡಕ್ಕಾಗತ್ತಿಲ್ಲಿ? ಅವನು ಹೇಳಲಿಲ್ಲ, ಮರ್ಯಾದೆ ಕೊಡ್ಲಿಲ್ಲ ಅಂತ ಮಾವನಿಗೆ ಕೋಪ. ಅಳಿಯ ಹೀಗೆ ನಾವೇನ್ ಮಾಡಕ್ಕಾಗತ್ತೆ, ನಮಗ ಅನ್ಯಾಯವಾಗಿ ಶಾಪ ಕೊಟ್ರಲ್ಲ, ಆದ್ದರಿಂದ ಇನ್ಮೇಲಿಂದ ಭಸ್ಮ, ಜಟೆ, ರುದ್ರಾಕ್ಷಿ ಇದೆಲ್ಲ ಯಾರು ಹಾಕೊಂತಾರೆ, ಎಲ್ಲ ಪಾಷಂಡಿಗಳ ಹಾಳಾಗೋಗ್ರಿ ಶಾಪ. ಎಂತೆಂಥ ಶಾಪ, ಎಂತೆಂಥ ಪ್ರತಿಶಾಪ. ರುದ್ರದೇವರನ್ನೇ ಸರ್ವೋತ್ತಮರು ಅಂತ ಪೂಜೆ ಮಾಡ್ತಾ ವ್ರತಧರಾಯೇಚ, ರುದ್ರದೇವರ ವ್ರತವನ್ನ ಯಾರು ಮಾಡ್ತಾರೆ ಅವರೆಲ್ಲ ಪಾಷಂಡಿಗಳಾಗಿ ಹಾಳಾಗಿ ಹೋಗಿಬಿಡ್ರಿ. ಈ ಶಾಪ ಯಾರು ಕೊಟ್ರು?
ಶಾಪ ಶಾಪ ಯಾರ್ದೋ ಮನೆಯ ಫಂಕ್ಷನ್ಗೆ ಹೋಗಿ ಊರೆಲ್ಲಾ ಶಾಪದಮಯ ಆಯ್ತು ಅಂತ ರುದ್ರದೇವರು ಕಿಂಚಿತ್ ವಿಮಲಾ ಇವ ನಿರ್ಯಯವು ಬೇಜಾರು ಮಾಡಿಕೊಂಡವರಂತೆ ಹೊರಟೇ ಬಿಟ್ಟು ಇವ್ರು ಬೇಜಾರಾಗಿ ಹೊರಟೋದ್ರು, ಶಾಪ ಕೊಟ್ಟವ್ರು ಹೊರಟೋದ್ರು. ಇಲ್ಲಿ ಫಂಕ್ಷನ್ಗೆ ಬಂದವ್ರು ಏನ್ ಮಾತಾಡ್ಕೊಂಡ್ರಂತೆ, ಹೋದವ್ರು ಹೋಗ್ಲಿ, ಕಾರ್ಯಕ್ರಮ ಮುಗಿಸಿ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ನಾವು ಅಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಇದು ಅಂತ. ಅವ್ರವ್ರ ಕಷ್ಟ ಅವ್ರವ್ರಿಗೆ, ಫಂಕ್ಷನ್ಗೆ ಬಂದವ್ರ ಕತೆ ಊಟ ಯಾವಾಗ ಆಗ್ತಾರೋ ಅಂತ. ಆದ್ರಿಂದ ಈ ಮದುವೆ ವಿಷಯದಲ್ಲಿ ಒಂದು ಶ್ಲೋಕ ಸುಭಾಷಿತ ಇದೆ. ಅಲ್ಲಿ ಹೆಣ್ಣಿಗೆ ಏನ್ ಬೇಕು, ಗಂಡಿಗೆ ಏನ್ ಬೇಕು, ಆಮೇಲೆ ಹೆಣ್ಣಿನ ತಾಯಿಗೆ ಏನ್ ಬೇಕು, ಅಪ್ಪ ಅಮ್ಮಂಗೆ ಏನ್ ಬೇಕು, ಪರಿಚಯದವ್ರಿಗೆ ಏನ್ ಬೇಕು ಅಂತ ಎಲ್ಲ ಇದೆ. ಹೆಣ್ಣಿಗೆ ಏನ್ ಬೇಕು ಅಂತಂದ್ರೆ ಗಂಡ ಲಕ್ಷಣವಾಗಿರ್ಬೇಕು ಅಂತ ಅವಳ ಆಸೆ. ಕನ್ಯಾ ವರಯತೆ ರೂಪಂ. ಲಕ್ಷಣ ಅಂದ್ರೆ ಊರ್ನ ಲಕ್ಷಣ ಅಲ್ಲ, ಅವಳಿಗೆ ಲಕ್ಷಣವಾಗಿ ಕಂಡ್ರೆ ಸಾಕು. ಕನ್ಯಾ ವರಯತೆ ರೂಪಂ. ತಾಯಿಗೆ ಏನ್ ಬೇಕು ಅಂತಂದ್ರೆ ಅವನಿಗೆ ದುಡ್ಡಿರ್ಬೇಕು, ಮಾತಾ ವಿತ್ತಂ. ಅದೆಲ್ಲ ಮಿಕ್ಕಿದ್ದೇನು ಬೇಡ, ಅವಳಿಗೆ ದುಡ್ಡಿರ್ಬೇಕು, ಅವನ ಸಂಪತ್ತಿರ್ಬೇಕು. ತಂದೆಗೆ ಏನ್ ಬೇಕು, ಅಳಿಯನಾಗ್ ಬರೋ ವಿದ್ಯೆ ಇರ್ಬೇಕು, ವಿದ್ಯೆ ಇದ್ರೆ ಹಣ ಬರುತ್ತೆ. ಬಂಧು ಬಾಂಧವರಿಗೆ ಏನ್ ಬೇಕು, ಕುಲ ಗೋತ್ರ ವಂಶ ಏನಪ್ಪಾ ನೋಡ್ಬೇಕು. ಮಿಕ್ಕಿದ ಫ್ರೆಂಡ್ಸ್ ಸರ್ಕಲ್ ಏನ್ ಬೇಕು, ಮಿಷ್ಟಾನ್ನ ಮಿತರೇ ಜನ ಅಂತ. ಮಿಕ್ಕಿದವ್ರಿಗೆಲ್ಲ ಏನಾರ ಆಗ್ಲಿ ಕೇಳ್ತಾ ಇರ್ತಾರೆ, ಯಾವಾಗ ಆಡ ಅಂತ್ಯ ಅಂತ, ಬಡ್ಕೋಬೇಕಂತ ಸಾಯ್ತಾ ಇರ್ತಾನೆ. ಹಾಗೆ ಇಲ್ಲಿ ಈ ಯಾಗ ಮಾಡಿದ್ ಎಲ್ಲಿ ಇವರು, ಇಲ್ಲಿ ಹೇಳ್ತಾರೆ ಈ ಯಾಗ ಆಗಿದ್ ಎಲ್ಲಿ ಅಂತಂದ್ರೆ ಗಂಗಾ ಯಮುನಾ ಸಂಗಮದಲ್ಲಿ, ಪ್ರಯಾಗ ಕ್ಷೇತ್ರದಲ್ಲಿ ಯಾಗ ಆಯ್ತು. ಶಾಪ ಪ್ರತಿಶಾಪ ಎಲ್ಲ ಆಗಿದ್ದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ. ಆದ್ದರಿಂದ ಅಲ್ಲಿ ಏನಾಗಿದೆ, ಎಲ್ಲ ಅವಭೃತ ಸ್ನಾನ ಮಾಡಿದ್ರಂತೆ, ಎಲ್ಲ ಹುಡುಗರೆಲ್ಲ ಓದಿಸಿದ್ರಂತೆ, ಊಟ ಗೀಟ ಎಲ್ಲ ಮಾಡ್ಕೊಂಡು ಅವ್ರವ್ರ ಮನೆಯಾಗ ಅವ್ರು ಹೊರಟೋದ್ರು. ಆ ಗಲಾಟೆ ಗಲಾಟೆ ಗಲಾಟೆ, ಮಾವ ಅಳಿಯನಿಗೆ ಮಧ್ಯದಲ್ಲಿ ಗಲಾಟೆಯನ್ನ ಮತ್ತೆ ಉಪಶಮನ ಮಾಡಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇದೇ ಮುಖ್ಯ. ಗಲಾಟೆಗಳು ಜೋರಾಗಿದ್ದಷ್ಟು ಬೇಳೆ ಬೇಯಿಸ್ಕೊಳ್ಳೋರು ತುಂಬಾ ಜನ ಇರ್ತಾರೆ ಅಂತ. ಇಲ್ಲಿ ಬೇಯಿಸ್ಕೊಂಡವ್ರು ಯಾರೋ ಗೊತ್ತಿಲ್ಲ. ಒಟ್ನಲ್ಲಿ ಏನಾಗಿದೆ, ಇಲ್ಲಿ ಇಬ್ಬರಿಗೂ ಸಮಾಧಾನ ಇಲ್ವೇ ಇಲ್ಲ. ಹೀಗಿರೋ ಕಾಲಕ್ಕೆ ಬ್ರಹ್ಮದೇವರು ಏನ್ ಮಾಡ್ಬಿಟ್ರು, ದಕ್ಷ ಪ್ರಜಾಪತಿಯನ್ನ ಎಲ್ಲ ಪ್ರಜಾಪತಿಗಳಿಗೂ ನಾಯಕ ಅಂತ ಪಟ್ಟಾಭಿಷೇಕ ಮಾಡಿದ್ರು. ಆಗ ದಕ್ಷ ಏನ್ ಮಾಡ್ತಾನೆ, ವಾಜಪೇಯ ಯಾಗವನ್ನ ಮಾಡಿದ. ವಾಜಪೇಯ ಯಾಗವನ್ನ ಮಾಡಿ ದೇವರಿಗೆ ಪ್ರೀತಿಯಾಗಬೇಕು ಅಂತ ಇನ್ನೊಂದು ಸತ್ರಯಾಗ ಮಾಡಿದ. ಆ ಸತ್ರಯಾಗಕ್ಕೆ ಬೃಹಸ್ಪತಿ ಸವ ಅಂತ ಹೆಸರು. ಆ ಸತ್ರಯಾಗ ಮಾಡಿತಾನೆ, 3 ಲೋಕಕ್ಕೂ ಆಹ್ವಾನ ಇದೆ. ಸತೀದೇವಿಗಾಗ್ಲಿ ಶಿವನಿಗಾಗ್ಲಿ ಈ ಯಾಗ ಆಗ್ತಾ ಇದೆ ಅನ್ನೋ ಮ್ಯಾಟ್ರ್ ಗೊತ್ತಿಲ್ಲ. ನೋಡಿ ದ್ವೇಷ, 3 ಲೋಕವನ್ನ ಕರೆದಿದ್ದಾನೆ. ಯಾರನ್ನ ಕರೆದಿಲ್ಲ, ಯೋಗ್ಯತೆ ನೋಡ್ಲಿಲ್ಲ, ಮಗಳು ಅಳಿಯ ಅಂತ ನೋಡ್ಬಿಟ್ಟು. ದುರಹಂಕಾರ ಸ್ವತ್ತಮರನ್ನ ಹೇಗೆ ಹಾಳು ಮಾಡುತ್ತೆ ಅಂತ ಸಾಕ್ಷಿ ಇದೆ. ದೇವರನ್ನ ಬಿಟ್ಟು ಇನ್ನೆಲ್ಲಾ ಬಂದ್ರಂತ ಯಾಗಕ್ಕೆ. ದಕ್ಷ ಮಾಡಿದ ವಾಜಪೇಯ ಬೃಹಸ್ಪತಿ ಸವ ಅನ್ನುವ ಯಾಗಕ್ಕೆ ಯಾರು ಬರ್ಲಿಲ್ಲ, ದೇವರು ನಾರಾಯಣ ಮಾತ್ರ ಬರ್ಲಿಲ್ಲ. ನಾರಾಯಣನನ್ನ ಬಿಟ್ಟು ಬಿಕ್ಕ ಎಲ್ರೂ ಅಲ್ಲಿ ಪ್ರೆಸೆಂಟ್ ಆಗಿದ್ದಾರೆ. ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ನಾರಾಯಣನನ್ನ ಬಿಟ್ಟು ಮಿಕ್ಕೆಲ್ರೂ ಬಂದ್ರು ಅಂತಂದ್ರೆ ನಾರಾಯಣ ಮೂಲ ರೂಪದಿಂದ ಬರ್ಲಿಲ್ಲ, 2 ಅವತಾರ ರೂಪಗಳಿಂದ ಬಂದಿದ್ದ. ಒಂದು ಉಪೇಂದ್ರ, ಉಪೇಂದ್ರ ಅನ್ನುವ ರೂಪದಿಂದ ಅಲ್ಲಿ ಬಂದಿದ್ದಾನೆ. ಯಮಧರ್ಮರಾಜನ ಮಗ ಹರಿ ಎನ್ನುವ ಬಟ್ಟು 2 ಹರಿ ಉಪೇಂದ್ರ 2 ರೂಪಗಳಿಂದ ಬಂದಿದ್ದಾನೆ. ಮೂಲ ರೂಪದಿಂದ ದೇವರು ಬರಲಿಲ್ಲ ಅಂತ ನಿರ್ಣಯ. ಕೈಲಾಸದಲ್ಲಿ ಸತೀದೇವಿ ದಾಕ್ಷಾಯಣಿ ಶಿವನ್ ತೊಡೆ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ, ಮಾತುಕತೆ. ಎಲ್ಲ ದೇವತಾ ಸ್ತ್ರೀಯರೆಲ್ಲ ಒಳ್ಳೆ ಅಲಂಕಾರ ಮಾಡಿಕೊಂಡು ಒಳ್ಳೊಳ್ಳೆ ಸುಮೃಷ್ಟ ಮಣಿಕುಂಡಲಾಹ ಅಂತ, ಅಲ್ಲಿಂದಲೇ ಕಾಣಬೇಕಂತ ಅವರ ಕುಂಡಲಗಳು, ಅಷ್ಟು ಹೊಳಿತಾ ಇತ್ತಂತೆ. ನೋಡ್ತಾಳೆ, ಎಲ್ಲೋಗ್ತಾ ಇದ್ದೀರಾ ಅಂತ. ಆ ಹೆಣ್ಮಕ್ಳು ಅಂದ್ರು, ನಿಂಗೆ ಗೊತ್ತಿಲ್ವಾ ಅಂತಂದ್ರು. ಅವಳೇನ್ ಮಾಡ್ಬೇಕು ಇವಾಗ, ಹೇಳಿ ಪರವಾಗಿಲ್ಲ, ರೆಡಿ ಆಗಿ ಬರ್ತೀನಿ ನಾನು. ನಿಮ್ಮ ಅಪ್ಪನ ಮನೆಯಲ್ಲ ಯಾಗ ಆಗ್ತಾ ಇದೆ, ನಾವು ಹೋಗ್ತಾ ಇದ್ದೇವೆ, ನೀವು ಬಾ, ಬೇಗ ಬಾ, ನೀನ್ ನಮ್ಮನ್ನ ಸ್ವಾಗತ ಮಾಡ್ಬೇಕು, ನಿಮ್ಮ ಅಪ್ಪ ಮನೆಯಲ್ಲಿ ನಮ್ಮನ್ನ ನಾವು ಕರಿಬೇಕಾ ನಿನ್ನ ಅಂದಾಗ ಒಂಥರ ಪಿಚ್ಚನ್ಸ್ಬಿಡ್ತು ಮಗ. ಅವಳು ಶಿವ ಯಾವುದಕ್ಕೂ ತಲೆ ಕೆಡಿಸ್ ತಟಸ್ಥನಾಗಿ ಧ್ಯಾನ ಮಾಡ್ತಾ ಕೂತಿದ್ದಾನೆ. ಕೂತಾಗ
ಸತೀದೇವಿ ನಮಸ್ಕಾರ ಮಾಡಿ ಕೇಳ್ತಾಳೆ, ಸ್ವಾಮಿ ತಂದೆ ಮನೆಯಲ್ಲಿ ಕರೀಲಿ ಕರೀದೇ ಇರ್ಲಿ ಹೋಗ್ಬೇಕಾದ ಹೆಣ್ಮಗಳ ಕರ್ತವ್ಯ, ಅಲ್ಲಿ ಮರ್ಯಾದೆ ಎಕ್ಸ್ಪೆಕ್ಟ್ ನಾವು ಮಾಡೋ ಹಾಗಿಲ್ಲ, ಆದ್ದರಿಂದ ಹೋಗ್ಲೇಬೇಕಲ್ಲ ಅಂದಿದ್ದಕ್ಕೆ ಶಿವ ಅಂದ, ಎಲ್ಲಾ ಕರೆಕ್ಟ್ ಆಗಿದ್ರೆ ಹೋಗ್ಬೋದಾಗಿತ್ತಮ್ಮ, ಅವನಿಗೆ ಸರಿಗಿಲ್ಲ. ಅವನಿಗೆ ವಿದ್ಯೆ, ಅವನ ಶರೀರ, ಅವನ ಸಂಪತ್ತು, ಅವನ ಕುಲ ಇದೆಲ್ಲ ದುರಹಂಕಾರಕ್ಕೆ ಕಾರಣ ಆಗಿದೆ. ಯಾರಿಗಿದೆಲ್ಲ ಅಹಂಕಾರಕ್ಕೆ ಕಾರಣ ಆಗತ್ತೆ ಅಂತ ಮನೆಗೆ ಕರೆದ್ರು ಹೋಗಬಾರದು. ಆದ್ರಿಂದ ಬೇಡ ಅಂದಿದ್ದಕ್ಕೆ ಅವಳಂದ್ಲು, ಏನ ಸುಮ್ಮನೆ ಒಂದು ಆಲೋಚನೆ ನನ್ನ ಮನಸ್ಸಲ್ಲಪ್ಪ ಸ್ವಾಮಿ. ಅವತ್ತು ನಮ್ಮಪ್ಪ ಬಂದಾಗ ಒಂದ್ ಸೆಕೆಂಡ್ ನೀ ಎದ್ದಿಂದ ಕೂತ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಗಲಾಟೆ ಇಲ್ಲ. ಪ್ರತಿ ಬೇಸಿಗೆಗೂ ನಾನು ಹೋಗ್ಬೋದಾಗಿತ್ತು ಅಲ್ಲಿಗೆ ಅಲ್ವಾ, ಎಲ್ರನ್ನ ಕರ್ಕೊಂಡು ನಾನು ಹೋಗ್ಬೋದಾಗಿತ್ತಲ್ಲ ಮನೆಗೆ. ಒಂದೇ ಸೆಕೆಂಡ್ ಬಾ ನಮಸ್ಕಾರ ಮಾಡಿ ಏನು ಬೇಡ, ಒಂದು ನಿಮಿಷ ಎದ್ ನಿಂತ್ಕೋ. ಅವನ್ ಚೇರ್ ಮೇಲೆ ಎಷ್ಟೇ ಆಗಲಿ ಕನ್ಯಾದಾನ ಮಾಡ್ಕೊಟ್ಟಿದ್ದಾನೆ. ನಾವು ಎಷ್ಟೇ ಸ್ವಯಂ ಪಾಕ ಮಡಿ ಅಂತಿದ್ರು ಕೂಡ 4-5 ಕಡೆಯಲ್ಲಿ ಅದನ್ನ ನೋಡ್ಬಾರ್ದಂತೆ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲೆಲ್ಲ ಮಡಿ ಇಲ್ಲ, ಕ್ಷೇತ್ರ ಅಂದ್ರೆ ಮಡಿ. ಅದಾದ ನಂತರದಲ್ಲಿ ನಮ್ಮ ಪಾಠ ಮಾಡಿದ ಗುರುಗಳ ಮನೆಗೆ ಹೋದಾಗ ನೋಡೋ ಹಾಗಿಲ್ಲ. ಅದಾದ ಮೇಲೆ ಶಿಷ್ಯರ ಮನೆಗೆ ಹೋದಾಗ ನೋಡೋ ಹಾಗಿಲ್ಲ. ಅದಾದ ಮೇಲೆ ಹೆಣ್ಣು ಕೊಟ್ಟ ಮಾವನ ಮನೆಗೆ ಹೋದಾಗ ನೋಡೋ ಹಾಗಿಲ್ಲ. ಮಾವ ಅಂತನ್ನುವನು ತಂದೆಯಂತೆ, ಕನ್ಯಾದಾನ ಮಾಡುವಾಗ ತಂದೆ. ಆದ್ದರಿಂದ ನೀನು ನಾನು ಮದುವೆ ಆಗಿದೆಯಲ್ವಾ, ನನ್ನಪ್ಪ ನಿನಗೇನಾಗ್ಬೇಕು ಅಂದೆ, ಶ್ವಶುರ. ಆದ್ದರಿಂದ ಲೋಕ ಶಿಕ್ಷಣಕ್ಕಾಗಿ ಆದ್ರೂ ಎದ್ದು ನಿಂತು ಒಂದ್ ಸೆಕೆಂಡ್ ಮರ್ಯಾದೆ ಮಾಡಿದ್ದಿದ್ರೆ ಏನಾಗಿರೋದು. ಪಾಪ ಅವಳಿಗೆ ಆಸೆ, ಅವಳ ಕಲ್ಪನೆ ಹಂಗಾದ್ರೂ ಆ ಯಾಗಕ್ಕೆ ಹೋಗಿ ನಾನು ಅಲಂಕಾರ ಮಾಡ್ಕೊಂಡು ಓಡಾಡ್ಬೋದಾಗಿತ್ತಲ್ಲ ಅಂತ ಅವಳು ದೂರದ ಆಸೆ ಅದು. ವಾಸ್ತವ ಗೊತ್ತಿಲ್ಲ ಅವಳಿಗೆ. ಅವಾಗ ಶಿವ ಅಂತಾನೆ, ನೋಡಮ್ಮ ನಂಗ್ ಕೂತಿದ್ದೆ, ದಕ್ಷ ಬಂದ, ಎಲ್ಲ ಸರಿ, ಆದ್ರೆ ನನಗ ಆ ಸಂದರ್ಭದಲ್ಲಿ ದಕ್ಷ ಬಂದಿದ್ದೇ ಗೊತ್ತಾಗ್ಲಿಲ್ಲ. ದಕ್ಷ ಏನಾದ್ರೂ ಬಂದಿದ್ದ ಅಂತ ಗೊತ್ತಾದ್ರೆ ನಾನು ಖಂಡಿತ ಸ್ವಾಗತ ಮಾಡಿ ಕುಡಿಸ್ತಾ ಇದ್ದೆ. ದಕ್ಷ ಬಂದ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಹೌದಾ, ಹೆಂಗೆ ಅಂತ ಹೇಳಿದ್ದಕ್ಕೆ ನನ್ನ ಪಕ್ಕದಲ್ಲಿ ಬ್ರಹ್ಮದೇವರು ಕೂತಿದ್ರು. ನಾನು ಎಲ್ಲ ಹೋದ್ರು ಸುಮ್ನೆ ಮಾತಾಡ್ತಾ ಹೋಗುವಂತಹ ವ್ಯಕ್ತಿ ನಾನಲ್ಲ. ಎಲ್ಲೇ ಹೋಗ್ಲಿ ನಾನ್ ದೇವರ ಧ್ಯಾನವನ್ನು ಮಾಡುವಂತಹ ವ್ಯಕ್ತಿ. ಪಕ್ಕದಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ. ಬ್ರಹ್ಮದೇವರ ಮನಸ್ಸಿಗೆ ವಸುದೇವ ಅಂತ ಹೆಸರು. ಆ ಶುದ್ಧವಾದ ವಸುದೇವ ಅಂತ ಕರೆಯಲ್ಪಡುವ ಬ್ರಹ್ಮದೇವರ ಮನಸ್ಸಿನಲ್ಲಿ ಅಭಿವ್ಯಕ್ತನಾಗುವ ವಾಸುದೇವ ರೂಪದ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದೆ ಕಣ್ಮುಚ್ಕೊಂಡು. ಆ ಧ್ಯಾನದಲ್ಲಿ ತಲ್ಲೀನನಾದ ಕ್ಷಣದಲ್ಲಿ ನನಗೆ ನಿಮ್ಮಪ್ಪ ಬಂದ ವಿಷಯನೇ ಆಗಲಿಲ್ಲ. ತಪ್ಪ್ಯಾರ್ದು ಹೇಳು? ಅವಾಗ ಶಿವನ ಬಾಯಲ್ಲಿ ಬಂದ ಮಾತು, ದೊಡ್ಡವರು ಬಂದಾಗ ಬನ್ನಿ ಅಂತ ಕರೀತಾರೆ, ಕೂತ್ಕೊಳ್ಳಿ ಅಂತ ಕರೀತಾರೆ, ಆಲಿಂಗನ ಮಾಡ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ, ಆಸನ ಕೊಡ್ತಾರೆ. ಯಾರಿಗದೆಲ್ಲ ಕೊಡೋದು? ದೇಹಕ್ಕ, ಜೀವನಿಗ, ಅಂತರ್ಯಾಮಿ ದೇವರಿಗ. ಪ್ರತ್ಯುದ್ಗಮ ಪ್ರಶ್ರಯಣಾಭಿವಾದನಂ ಶಿವನ ಮಾತು. ವಿಧೀಯತೆ ಸಾಧು ಮಿಥಸ್ಸು ಮಧ್ಯಮೆ ಪ್ರಾಜ್ಞೈ ಪರಸ್ಮೈ ಪುರುಷಾಯ ಚೇತಸ ಗುಹಾಶಯಾಯೈವನ ದೇಹ ಮಾನಿನೇ. ಬನ್ನಿ ಕೂತ್ಕೊಳ್ಳಿ ಅಂತ ಎಲ್ಲ ಮರ್ಯಾದೆ ಮಾಡೋದು ಯಾರಿಗೆ ಅಂದ್ರೆ ಒಳಗಿರೋ ದೇವರಿಗೆ. ಆದ್ದರಿಂದ ನಾನು ಬ್ರಹ್ಮದೇವರ ಒಳಗಿರುವಂತಹ ದೇವರನ್ನು ನೋಡ್ತಾ ಇದ್ದೆ. ಅವಾಗ ಬ್ರಹ್ಮದೇವರ ಪ್ರತಿಮೆ ದೊಡ್ಡದೋ ದಕ್ಷನ ಪ್ರತಿಮೆ ದೊಡ್ಡದೋ ಆಲೋಚನೆ ಮಾಡಿದ್ರೆ ತಾರತಮ್ಯದಲ್ಲಿ ಜೀವೋತ್ತಮ ಪ್ರತಿಮೆ ಬ್ರಹ್ಮದೇವರೇ ದೊಡ್ಡವರಾದ್ದರಿಂದ ನಮ್ಗೆ ದಕ್ಷ ಬಂದಿದ್ದು ಗೊತ್ತೇ ಆಗಲಿಲ್ಲ. ಏನ್ ಮಾಡುವಂತೆ ಈಗ? ಅವಾಗ ಸತಿ ಅಂತಾಳೆ, ಪರವಾಗಿಲ್ಲ, ನಮ್ಮಪ್ಪ ಟೆನ್ಷನ್ ಅಲ್ಲಿ ಕರೆದಿಲ್ಲ, ಪ್ರಮೋಷನ್ ಆಗಿದೆ ಅವರಿಗೆ, ಎಷ್ಟು ಜನಕ್ಕೆ ಅಂತ ಕರಿಬೇಕು, ಮಗಳು ನಮ್ಮವಳೆ ಬರ್ತಾಳೆ, ಅವಳದೇ ಮನೆ, ಕರೆದಿಲ್ಲ. ಅದಕ್ಕೇನಿವಾಗ ನಾನು ನೀನು ಮುಂದೆ ನಿಂತು ಮಾಡ್ಬೇಕಾದ್ ನಮ್ ಕರ್ತವ್ಯ, ಬಾ ಹೋಗೋಣ. ಎಂಥ ಮಾತು ನೋಡು. ಮತ್ತದೇ ಉತ್ತರ. ಅದಕ್ಕೆ ಎಲ್ಲಿ ಅಹಂಕಾರ ಇದೆ, ಎಲ್ಲಿ ಸ್ವೋತ್ತಮತನದ ಅಜ್ಞಾನ ಇದೆ, ನಮಗಿಂತ ದೊಡ್ಡವರು ಜ್ಞಾನಿಗಳು ಎಲ್ಲ ಬಿಟ್ಟು ಅಹಂಕಾರಕ್ಕೆ ಕಾರ್ಯಕ್ರಮ ಮಾಡ್ತಾರೆ. ಅಲ್ಲಿ ಕರೆದ್ರು, ಯಾರೇ ಆಗ್ಲಿ ಕರೆದ್ರು ಹೋಗ್ಬಾರ್ದು, ಹೋದ್ರು ತಿನ್ನಬಾರ್ದು, ಶಾಸ್ತ್ರ ಇದೆ. ದುರಹಂಕಾರದಿಂದ ನೋಡ್ರಿ, ಒಂದೇನ್ ಗೊತ್ತಾ, ನಗನಗುತ್ತಾ ಕರೆದ್ರೆ ಬರಲ್ಲ.
ಫ್ಯಾಕ್ಟ್ರಿ ಯಾರು ಅನ್ನ ಕಾಣದೆ ಎಲ್ಲೂ ಹೋಗಲ್ಲ. ಮುಖ್ಯವಾಗಿ ಕಾರ್ಯಕ್ರಮಗಳನ್ನ, ಮನೆ ಕಾರ್ಯಕ್ರಮ ಇರ್ಲಿ ಬೇರೆ ಕಾರ್ಯಕ್ರಮ ಇರ್ಲಿ, ಆಯೋಜನೆ ಮಾಡುವಂತವ್ರಿಗೆ ಇರ್ಬೇಕಾದ ಮೊದಲನೇ ತಿಳುವಳಿಕೆ ಏನು ಅಂತಂದ್ರೆ, ನಾವು ಹಾಕುವ ಅನ್ನಕ್ಕೋಸ್ಕರ ಕಾಯ್ಕೊಂಡು ಯಾರೂ ಬರಲ್ಲ. ಹಾಗಂತ ತಲೆ ಮೇಲೆ ಕೂಡಿಸ್ಕೊಳ್ಳಿ ಅಂತ ಯಾರೂ ಕೇಳಲ್ಲ, ಎರಡೂ ಇಲ್ಲ. ಅನ್ನಕ್ಕೂ ಬರಲ್ಲ, ತಲೆ ಮೇಲೆ ಕೂಡಿಸ್ಕೊಳ್ಳಿ ಅಂತ ಹೇಳಲ್ಲ. ಬಂದವರನ್ನ ಬನ್ನಿ ನಗತಾ ಬನ್ನಿ ಅಂದ್ಬಿಟ್ರೆ ಸಾಕು. ಹೋಗ್ಬೇಕಾದ್ರೆ ಹೋಗ್ ಬರ್ತೀವಿ ಅಂತ ಅವ್ರು ಹೇಳ್ಬಿಟ್ಟು ಹೋಗ್ತಾರೆ, ಗೊತ್ತಾ ಅಲ್ವಾ? ಮನೆ ಕಾರ್ಯಕ್ರಮಕ್ಕೆ ಅಂತ ಬಂದಾಗ ಬನ್ರಿ, ಸ್ವಲ್ಪ ನಿಮ್ಗೆ ಗೊತ್ತಲ್ಲ ಬಿಸಿ ಇದೆ, ಓಡಾಡ್ಕೊಂಡಿರ್ತೀನಿ ಇಲ್ಲಿ, ತಪ್ಪು ತಿಳ್ಕೋಬೇಡಿ, ಮುಗ್ದಾಯ್ತಲ್ಲಿಗೆ ನಗತಾ ಸ್ವಾಗತ ಮಾಡಿದ್ರೆ ಸಾಕು. ವಿಭವ ದಕ್ಷನಿಗಿದ್ಯಾ ಅದು? ನಾನ್ ದೊಡ್ಡವನಾಗಿದ್ದೇನೆ ಅನ್ನೋ ಅಹಂಕಾರದಿಂದ ಮೆರಿತಾ ಇದ್ದಾನವನು. ಹೋಗ್ಬೇಡ ಸತಿ ಹೇಳ್ತಾಳೆ, ನಾನು ಹೋಗ್ತೀನಿ ಅಂತ. ಶಿವ ಅನ್ಕೊಂಡ, ಸರಿ ಅವಳು ಇಲ್ಲಿದ್ರೂ ದೇಹತ್ಯಾಗ ಮಾಡೋಳೆ, ಅಲ್ಲಿ ಹೋದ್ರೂ ಹೋಗೋಳೆ. ಇಲ್ಲಿದ್ದು ಸತ್ರೆ ಜನಕ್ಕೆ ಗೊತ್ತಾಗಲ್ಲ, ಅಲ್ಲಿ ಹೋಗಿ ಸತ್ರೆ ಲೋಕಕ್ಕೊಂದು ಪಾಠ ಆಗ್ಲಿ ಎನ್ನುವ ದೃಷ್ಟಿಯಲ್ಲಿ ನಂದಿ ಭೃಂಗಿ ಪಿಶಾಚಿಗಳು ಜೊತೆ ಮಾಡಿ ಕಳಿಸ್ಕೊಟ್ಟ. ಪಾಪ ನಂದಿ ಮೇಲೆ ಕೂತ್ಕೊಂಡ್, ನಂದಿಗೆ ಫಸ್ಟ್ ಟೈಮ್ ಶಿವನನ್ನ ಬಿಟ್ಟು ಕೇವಲ ಪಾರ್ವತಿನ ಕರ್ಕೊಂಡ್ ಬಂದಿತ್ತು. ಏನೋ ಹೊಡಿತಾ ಇದೆ, ಏನೋ ಅವಘಡ ಆಗತ್ತೆ ಇಲ್ಲಿ ಅಂತ ಕರ್ಕೊಂಡ್ ಬಂದ್ರೆ ಮನೆಗೆ ಎಲ್ಲ ಬಂಗಾರ, ಯಜ್ಞಶಾಲೆಗಳೆಲ್ಲ ಬಂಗಾರದ ಮಯ, ಏನ್ ವೈಭವ. ಇತರ ದೇವತೆಗಳೆಲ್ಲ ಓಡಾಡ್ತಾ ಇದಾರಲ್ಲಿ. ಆದ್ರೆ ಸತೀದೇವಿ ಬಂದ್ರೆ ಒಳಗ್ ಬಾಮ್ಮ ಅಂತ ಕರೆಯೋ ಬಾಯಿ ಯಾರಿಗೂ ಇಲ್ಲ. ಆಗಿರುತ್ತೆ ಆಗಿಲ್ಲ, ನನ್ಯಾರು ಕರೆಯೋಳು ಅಂದ್ಕೊಂಡು ಅವಳು ಏನ್ ಮಾಡಿದ್ಲು, ಸೀದಾ ಅವ್ರ ಅಮ್ಮ ಇರೋ ಜಾಗಕ್ಕೆ ಹೋದ್ಲು. ಅವ್ರಮ್ಮ ಏನ್ ಮಾಡ್ಬೇಕಾಗಿತ್ತು, ಮಾತಾಡಿಸ್ಬೇಕಾಗಿತ್ತು. ಇಲ್ಲ, ಅಕ್ಕ ತಂಗೀರು ಮಾತಾಡಿಸ್ಲಿಲ್ಲ. ಹೆಂಗಿರತ್ತೆ ನೋಡಿ, ಯಾರು ಮಾತಾಡ್ಲಿಲ್ಲ. ಅವಾಗ ಶಿವ ಹೇಳಿದ ಮಾತು, ಅಯ್ಯೋ ನಮ್ಮ ಮನೆಯವ್ರು ಹೇಳಿದ್ರು ಹೋಗ್ಬೇಡ, ಮರ್ಯಾದೆ ಇಲ್ ಕಡೆ ಹೋಗ್ಬೇಡ ಅಂತ ಹೇಳಿದ್ರು. ಸರಿ ಬಂದಾಗಿದೆ, ಪೂಜೆ ನೋಡ್ಕೊಂಡು ಹೋಗೋಣ. ಯಜ್ಞ ಆಗ್ತಾ ಇದೆಯಲ್ಲ, ಯಜ್ಞಶಾಲೆ ಅಗ್ನಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಪಾರ್ವತಿ ಸತೀದೇವಿ ಏನ್ ಮಾಡಿದ್ಲು, ಯಜ್ಞಶಾಲೆಗೆ ಬಂದ್ರೆ ಇದಕ್ಕಿಂತ ಘೋರ, ಶಿವನ ಸ್ಮರಣೆಯೇ ಇಲ್ಲ. ಅದನ್ನ ನೋಡಿ ಬೇಜಾರ. ನನಗೆ ಮರ್ಯಾದೆ ಇಲ್ಲದೆ ಇದ್ರು ಪರವಾಗಿಲ್ಲ, ನಾನು ಹುಟ್ಟಿ ಬೆಳೆದ ಮನೆ, ನಮ್ಮವರು, ನನ್ ಗಂಡನಿಗೆ ಮರ್ಯಾದೆ ಇಲ್ಲ ಇಲ್ಲಿ, ನಾನ್ ಯಾಕೆ ಇಲ್ಲಿ ಇರ್ಬೇಕು? ಅವಳ ಮಾತು, ನಾನ್ ಯಾಕೆ ಇರ್ಬೇಕಿಲ್ಲಿ ಅಂತ ಹೇಳಿ ಎಲ್ಲ ದೇವತೆಗಳು ಭೃಗ್ವಾದಿ ಮುನಿಗಳು ಅವರೆಲ್ಲ ಕೂತಿರುವಾಗ ಒಂದು ಮಾತಂತಾಳೆ, ಅಪ್ಪ ತಪ್ಪು ಮಾಡ್ತಾ ಇದ್ಯಾ? ಯಾವ ರುದ್ರದೇವರ ಆದೇಶವನ್ನ ಇಂದ್ರಾದಿ ದೇವತೆಗಳು ದಾಟ್ಲಿಕ್ಕೆ ಭಯ ಪಡ್ತಾರೋ ಅಂತಹ ರುದ್ರದೇವರ ದ್ವೇಷ ನೀನ್ ಮಾಡ್ತಾ ಇದೀಯಾ, ಜಾಗ್ರತೆ. ಯಾವುದೋ ಅಹಂಕಾರಕ್ಕೊಳಗಾಗಿ ನಿನ್ನ ಅಳಿಯ ಅನ್ನುವ ಒಂದು ಕ್ಷುಲ್ಲಕ ಬುದ್ಧಿಯಿಂದ ಸ್ವತ್ತಮ ದೇವತೆಯನ್ನು ದ್ರೋಹ ಮಾಡ್ತಾ ಇದೆಯಾ, ಹುಷಾರು. ಅವಳ ಬಾಯಲ್ಲಿ ಬಂದು ಮಾತು, ಯದ್ವಕ್ಷರಂ ನಾಮ ಗಿರೇರಿತಂ ನೃಣಾಂ ಸಕೃತ್ ಪ್ರಸಂಗಾದಘಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಹ. ಅಹೋ ಆಶ್ಚರ್ಯ, ನೀನೀಗಿರ್ಲಿಲ್ಲ, ದೊಡ್ಡವರಿಗೆಲ್ಲ ಭಕ್ತಿ ಮಾಡುವಂತ ನೀನು ಇವಾಗ ಶಿವನ್ ದ್ವೇಷ ಮಾಡ, ನನ್ ಗಂಡ ಅಂತ ನೋಡ್ಬೇಡ, ಭಗವಂತನ ಸನ್ನಿಧಾನ ಪಾತ್ರ ಅಂತ ನೋಡು, ಯೋಗ್ಯತೆ ನೋಡು. ನೋಡಿ ಎಷ್ಟು ಬೇಡ್ತಾಳೆ, ನಮ್ಮಪ್ಪ ಹಾಳಾಗದೆ ಇರ್ಲಿ ಅನ್ನೋ ಕಳಕಳಿ ಸತೀದೇವಿಗೆ. 2 ಅಕ್ಷರ ನಾಮಗಳಂತೆ, ಶಿವ ಭವ ಮೃಡ ಅಂತೆಲ್ಲ ಅವ್ರ ನಾಮಗಳು. ನಮ್ ಬಾಯಲ್ಲಿ ಬಂದ್ರೆ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ. ದಕ್ಷನಿಗೆ ಪಾಠ ಕೇಳಬೇಕು ಅಂತ ಆಸೆ ಆಗತ್ತಂತೆ. ಪಾಠ ಕೇಳಬೇಕು ಅನ್ನೋ ಆಸೆ ಆದಾಗ ಅವನಿಗಿಂತ ಉತ್ತಮರಾದ ಇಂದ್ರಾದಿ ದೇವತೆಗಳಲ್ಲಿ ಪಾಠ ಕೇಳ್ತಾನಂತೆ. ಆ ಇಂದ್ರಾದಿ ದೇವತೆಗಳಿಗೆ ಪಾಠ ಮಾಡಿದವ್ರು ಯಾರು? ಸನಕಾದಿಗಳು. ಆ ಸನಕಾದಿಗಳಿಗೆ ಪಾಠ ಮಾಡಿದವ್ರು ಯಾರು? ಶಿವನೇ. ಸನಕಾದಯ ರುದ್ರ ಶಿಷ್ಯ. ಇಲ್ಲಿ ಬಂದ ಮಾತು, ಇನ್ನಲ್ಲಿ ಹರಿತಾ ಇರ್ತಕ್ಕ ತತ್ವಜ್ಞಾನ ಯಾರಿಂದ ಬಂದಿದ್ದು? ಶಿವನಿಂದ. ಅವ್ರನ್ನೇ ನಿಂದೆ ಮಾಡಿದ್ಯಲ್ಲ, ಸರಿಗಿಲ್ಲ. ಆದ್ದರಿಂದ ಶಿವ ನನ್ನನ್ನ ಪ್ರೀತಿಯಿಂದ ಸತಿ ಅಂತ ಕರೆಯಲ್ವಂತೆ, ದಾಕ್ಷಾಯಣಿ ಅಂತಾನಂತೆ. ದಾಕ್ಷಾಯಣಿಯಿಂದಾಗ ದಕ್ಷ ಮಾಡಿದ ಅವಮಾನ ನೆನಪಾಗ್ಬಿಡುತ್ತೆ, ಮೂಡ್ ಔಟ್ ಆಗ್ಬಿಡುತ್ತೆ. ಆದ್ದರಿಂದ ನನ್ನ ಹೆಸರು ಹೇಳಿ ನನ್ನ ಗಂಡನಿಗೆ ಮೂಡ್ ಔಟ್ ಆಗತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಯಾರು? ನೀನ್ ಕೊಟ್ಟ ಹೆಸರು, ನೀನ್ ಕೊಟ್ಟ ದೇಹ. ಇಲ್ಲಿ ಅವ್ರು ಬೇಡ ಬೇಡ ಅಂತಂದ್ರು, ಕಾರಣ ಕೊಟ್ರು, ನಾನು ಬಂದೆ,
ನನಗೆ ಅವಮಾನ ಆಯ್ತು, ಪರವಾಗಿಲ್ಲ, ನನ್ ಗಂಡಂಗೆ ಅವಮಾನ ಆಗಿದೆ. ತ್ರಿಮೂರ್ತಿಗಳಲ್ಲಿ ಒಬ್ಬ ಸಂಹಾರಕರ್ತರು, ಆದ್ದರಿಂದ ನಾನು ವಾಪಸ್ ಮನೆಗೆ ಹೋಗೋಣ. ಈ ದೇಹ ಇಟ್ಕೊಂಡು ನಾನು ಮನೆಗೆ ಹೋಗಲ್ಲ ಅಂತ ಚಿಂತನೆ ಮಾಡಿಕೊಂಡು ರುದ್ರದೇವರು, ಅಲ್ಲಿಂದ ಉತ್ತಮ ದೇವತೆಗಳು, ಶೇಷದೇವರು, ಗರುಡದೇವರು, ಸರಸ್ವತಿ ಭಾರತೀಯರು, ಬ್ರಹ್ಮವಾಯುಗಳು, ಲಕ್ಷ್ಮೀ ನಾರಾಯಣ, ಇವರೆಲ್ಲರ ಚಿಂತನೆಯನ್ನ ಲಯ ಚಿಂತನೆ ಕರೀತಾರೆ ಇದನ್ನು. ಲಯ ಚಿಂತನೆಯನ್ನ ಮಾಡಿ ದೇಹದ ಒಳಗಿನ ಅಗ್ನಿಯನ್ನೇ ಉರಿಸ್ಕೊಂಡ್ಬಿಟ್ರು. ಈ ಸಿನಿಮಾ ತೋರಿಸಿದಾಗೆ ಯಜ್ಞಕುಂಡಕ್ಕೆ ಬೀಳುವಂತಹ ವ್ಯಕ್ತಿ ಅಲ್ಲ, ದೇಹತ್ಯಾಗವನ್ನು ಮಾಡಿಬಿಟ್ಟು. ದೇಹತ್ಯಾಗವನ್ನ ಮಾಡ್ತಾ ಇದ್ದ ಹಾಗೆ ಜೊತೆಗೆ ಬಂದಿದ್ರಲ್ಲ ಪಿಶಾಚಿಗಳೆಲ್ಲ, ಅಮ್ಮ ಹೋಗ್ಬಿಟ್ಲು ಅಂತ ಓ ಅಂತ ಕಿರಿಸ್ಕೊಂಡು ಯಜ್ಞ ಹಾಳು ಮಾಡ್ಬೇಕು ಅಂತ ಹೋದ್ರು. ತಕ್ಷಣ ಭೃಗುಮುನಿಗಳು ದಕ್ಷಿಣಾಗ್ನಿಯಲ್ಲಿ ಆಹುತಿಯನ್ನ ಕೊಟ್ರು. ಅಲಾಯುಧ ಅಂತ ಒಂದು ಆಯುಧ, ಅದನ್ನ ತಗೊಂಡ ಋಭುದೇವತೆಗಳು ಅಂತ ಎದ್ದು ಬಂದ್ರ ಮೇಲೆ ಅವರೆಲ್ಲ ಭೂತಗಣಗಳನ್ನ ದೂರ ಓಡಿಸ್ಬಿಟ್ರು. ಇತ್ತ ಏನಾಗಿದೆ, ಸತೀದೇವಿಯ ದೇಹ ಮುರಿದು ಹೋಗಿದೆ, ಬೂದಿ. ಅಲ್ಲೇ ಇದ್ ನಾರದ್ರು, ಓ ಸರಿಗಿಲ್ಲ ಇದು, ದಕ್ಷಿಣಕ್ಕೆ ಪಾಠ ಆಗ್ಲೇಬೇಕು ಅಂತ ಹೇಳಿ ನೇರ ಕೈಲಾಸಕ್ಕೆ ಬಂದ್ರು. ಕೈಲಾಸಕ್ಕೆ ಬಂದು ಶಿವನಿಗೆ ಹೇಳ್ತಾರೆ, ಸ್ವಾಮಿ ಸತಿ ದೇಹತ್ಯಾಗ ಆಗಿದೆ. ಸಿಟ್ಟು ಬಂದು ತಾಂಡವ ನೃತ್ಯ ಮಾಡ್ತಾನೆ ಮಹಾನುಭಾವ. ತಾಂಡವ ನೃತ್ಯ ಮಾಡಿದಾಗ ಒಂದು ಜಟೆಯನ್ನ ಅವನೇನ್ ಮಾಡ್ದ, ಕಿತ್ತು ನೆಲಕ್ಕೆ ಅಪ್ಪಳಿಸ್ಬಿಟ್ಟ. ಒಂದು ಬೆಂಕಿ ಜ್ವಾಲೆ ಮೇಲೆದ್ದು ಬಂತು. ಆ ಬೆಂಕಿ ಜ್ವಾಲೆ ಯಾರು? ವೀರಭದ್ರ. ಆ ವೀರಭದ್ರ ಯಾರು ಅಂತ ಕೇಳಿದ್ರೆ ನಾವು ರುದ್ರನ ಗಣಗಳಲ್ಲಿ ಒಬ್ಬ ಅಂತೀವಿ. ಆಚಾರ್ಯ ಹೇಳ್ತಾರೆ, ವೀರಭದ್ರಾಖ್ಯ ರೂಪೇಣ. ವೀರಭದ್ರನು ರುದ್ರನು ಒಂದೇ ರೂಪ. ರುದ್ರದೇವರದ್ದೇ ರೂಪ ಯಾವುದು? ವೀರಭದ್ರ ರೂಪ. ಆದ್ದರಿಂದ ರುದ್ರದೇವರಿಗೆ ಏನು ಮರ್ಯಾದೆಗಳು ಮಾಡ್ತೇವೋ ವೀರಭದ್ರನಿಗೂ ಅದೇ ಮರ್ಯಾದೆ ಮಾಡಬೇಕು ಅನ್ನೋದು ಆಚಾರ್ಯರ ಶಾಸ್ತ್ರ. ಅದು ಬಿಟ್ಟು ನಾವ್ ದೇವಸ್ಥಾನಕ್ಕೆ ಹೋಗ್ರಿ, ಅದು ಮಾಡ್ರಿ ಇದು ಮಾಡ್ರಿ ಅಂತ ಯಾರು, ವೀರಭದ್ರನಿಗೆ ನಮಸ್ಕಾರ ಮಾಡ್ಬೇಕಾ, ಅದು ನಮ್ ಕರ್ತವ್ಯ ಅಷ್ಟೇ, ಮುಗೀತು. ವೀರಭದ್ರಾಖ್ಯ ರೂಪೇಣ ಸ್ವರೂಪೇಣ ಯಯೌ ಹರಹ. ಇದು ಭಾಗವತ್ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಸ್ಪಷ್ಟವಾದ ಮಾತು, ಮುಗಿತಲ್ಲಿ. ಇಂತಹ ವೀರಭದ್ರ ರೂಪ ಎದ್ದು ಬಂತು. ಆ ವೀರಭದ್ರ ರೂಪಕ್ಕೆ ಆದೇಶ ಮಾಡ್ದ, ನೋಡಪ್ಪ ನಿನ್ನ ಗಣಗಳನ್ನ ಕರ್ಕೊಂಡು ಹೋಗ್ಬೇಕು, ದಕ್ಷಯಜ್ಞ ಕೇಳ ಹೆಸರಿಲ್ಲದ ಹಾಗೆ ಸರ್ವನಾಶ ಆಗ್ಬೇಕು. ಸರ್ವನಾಶ ಮಾಡಿದ್ದೇನೆ ಅಂತ ನೀನ್ ನನಗೆ ವಾಪಸ್ ಬಂದು ಹೇಳ್ಬೇಕು, ಅಲ್ಲಿ ತನಕ ನನಗೆ ಶಾಂತಿ ಇಲ್ಲ ಅಂತ ಹೇಳಿ ಮಹಾರುದ್ರದೇವರು ಏನ್ ಮಾಡಿದ್ದಾರೆ, ವೀರಭದ್ರನಿಗೆ ಆದೇಶ ಮಾಡಿ ಕಳಿಸಿಕೊಟ್ಟಿದ್ದಾರೆ ಎನ್ನುವಲ್ಲಿಗೆ ಟೈಮ್ ಆಯ್ತು. ಇವತ್ತಿನ ಚಿಂತನೆ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸೋತ್ತಮ ದ್ರೋಹ ಮಾಡಿದವರಿಗೆ ಏನಾಗತ್ತೆ ಅನ್ನೋ ಪಾಠ ಮಾಡೋಣ. ಶ್ರೀಕೃಷ್ಣ ಅರ್ಪಣೆ.